Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೇನೆ. ಸೊ ಎಲ್ಲರೂ ಆರಾಮಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಎಲ್ಲರೂ ಆರಾಮಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತು. ಸೊ ಇವತ್ತು ಹೊಸ ವೀಡಿಯೋ ಏನಪ್ಪ ಅಂತಂದರೆ ರೀಡಿಂಗ್ ಕಂಟ್ರೋಲ್ ಹಾಗೆ ಎಡಿಟಿಂಗ್ ಬಗ್ಗೆ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಯಾವ ಎಡಿಟಿಂಗ್ ನಿರಂಜನ್ ಅಂತ ಕೇಳಿದರೆ ಟೆಕ್ಸ್ಟ್ ಎಡಿಟಿಂಗ್ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಟೆಕ್ಸ್ಟ್ ಎಡಿಟಿಂಗ್ ಮಾಡೋದು ಹೇಗೆ, ಮಧ್ಯದಲ್ಲಿರುವಂಥ ಟೆಕ್ಸ್ಟನ್ನು ಅಳಿಸೋದು ಹೇಗೆ, ಸೊ ನಮಗೆ ಮಧ್ಯದಲ್ಲಿ ಟೆಕ್ಸ್ಟ್ ಬೇಕು ಅದನ್ನು ಕಾಪಿ ಮಾಡೋದು ಹೇಗೆ ಅಂಥೇಳಿ ನಿಮಗೆ ಗೊತ್ತಿಲ್ಲಪ್ಪ ಅಂತಂದರೆ ಸೊ ನೀವು ಈ ವಿಡಿಯೋನ ಕೊನೆವರೆಗೆ ನೋಡಬೇಕು. ಸೊ ನಿಮಗೆಲ್ಲ ಗೊತ್ತಿದ್ದರೆ ಈ ವಿಡಿಯೋನ ನೋಡಬೇಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ವಿಡಿಯೋ ಕೂಡ ಲಾಂಗ್ ಆಗುತ್ತೆ, ಭಾಳ ಅಂತಂದರೆ ಒಂದು 30 ಮಿನಿಟ್ಸ್ ಒಳಗಡೆ ಮುಗಿಸ್ಕೊಡ್ತೀನಿ ಖಂಡಿತ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಬೇಕು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟ್ ಮಾಡಬೇಕು. ಹಾಗೆ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ವಾಟ್ಸಪ್ ಚಾನಲ್ಗೆ ಯಾರಾದರೂ ಭಾಗವಹಿಸಿಲ್ಲಪ್ಪ ಅಂತಂದರೆ ವಾಟ್ಸಪ್ ಚಾನಲ್ಗೆ ಭಾಗವಹಿಸಿ. ಅಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಹೊಸ ಮಾಹಿತಿಗಳನ್ನೆಲ್ಲ ಹಂಚ್ಕೊಳ್ತಾ ಇರ್ತೀವಿ. ಉದಾಹರಣೆಗೆ ಹೊಸ ಮೊಬೈಲ್ಗಳೇನಾದರೂ ಬಂದರೆ ಅಥವಾ ಆಫರ್ಸ್ಗಳೇನಾದರೂ ಬಿಟ್ಟರೆ ಇಂಥ ಮಾಹಿತಿಗಳೆಲ್ಲ ಅಲ್ಲಿ ಬರ್ತಾ ಇರುತ್ತೆ. ಸೊ ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ವಾಟ್ಸಪ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ತಾವು ನಮ್ಮ ಚಾನಲ್ಗೆ ಭಾಗವಹಿಸಿ. ಸೊ ಹಾಗೆ ಈ ವಿಡಿಯೋ ಬೇರೆಯವರೊಂದಿಗೂ ಕೂಡ ಹಂಚ್ಕೊಳ್ಳಿ. ಮೇನ್ಲಿ ಬೇಸಿಕ್ ಯೂಸರ್ಸನ್ನು ನಾವು ಗಮನದಲ್ಲಿ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಫಸ್ಟ್ ನಾನು ಟೆಕ್ಸ್ಟ್ ರೀಡಿಂಗ್ ಕಂಟ್ರೋಲ್ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ವಿಡಿಯೋನ ಮಾಡ್ತಾಯಿದ್ದೀನಿ, ಸಂಪೂರ್ಣವಾಗಿ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಓಕೆನಾ. ಆಮೇಲೆ ನಿಮಗೆ ಟೆಕ್ಸ್ಟ್ ಎಡಿಟಿಂಗ್ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲೇ ಹೇಳ್ಕೊಡ್ತೀನಿ. ಬಟ್ ವಿಡಿಯೋ ಲಾಂಗ್ ಆಗುತ್ತೆ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ಯಾರು ನೀವು ಟೆಕ್ಸ್ಟನ್ನು ಬರಿತೀರೋ ಮೊಬೈಲ್ನಲ್ಲಿ, ಓಕೆನಾ, ಅಂಥವರಿಗೆಲ್ಲ ಬಹಳಷ್ಟು ಉಪಯೋಗ ಆಗುತ್ತೆ ವಿಡಿಯೋ. ಸೊ ಫಸ್ಟಿಗೆ ನಾನು ಆಗಲೇ ಹೇಳಿದಾಗೆ ಟೆಕ್ಸ್ಟ್ ರೀಡಿಂಗ್ ಕಂಟ್ರೋಲ್ ಬಗ್ಗೆ ನಾನು ನಿಮಗೆ, ಅಂದರೆ ಕಂಟ್ರೋಲ್ ಅಂತಂದರೆ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ಓದೋದು ಹೇಗೆ, ಅದನ್ನು ಕಾಪಿ ಮಾಡೋದು ಹೇಗೆ, ಹಾಗೆ ಸಪ್ರೇಟ್ ಲಿಂಕ್ಗಳನ್ನು ನಾವು ಓದಿಸೋದು ಹೇಗೆ, ಸೊ ಅದನ್ನು ಸಪ್ರೇಟಾಗಿ ಕಾಪಿ ಮಾಡೋದು ಹೇಗೆ, ಹಾಗೆ ಲೈನ್ ಬೈ ಲೈನ್ ಓದಿಸೋದು ಹೇಗೆ, ಅದನ್ನು ಕಾಪಿ ಮಾಡೋದು ಹೇಗೆ, ಟೆಕ್ಸ್ಟನ್ನು ವರ್ಡ್ ಬೈ ವರ್ಡ್ ಓದಿಸೋದು ಹೇಗೆ, ಅದನ್ನು ಕಾಪಿ ಮಾಡೋದು ಹೇಗೆ ವರ್ಡನ್ನು, ಮತ್ತು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಕೂಡ ನೀವು ಓದಿಸ್ಕೋಬೋದು, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಕೂಡ ಕಾಪಿ ಮಾಡ್ಬೋದು. ಸೊ ಆಲ್ಮೋಸ್ಟ್ ಆಲ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಯಾರು ಕಾಪಿ ಮಾಡಲ್ಲ. ಓಕೆನಾ. ಇದು ರೀಡಿಂಗ್ನಲ್ಲಿ ಬರುತ್ತೆ ಇದಿಷ್ಟು. ಓಕೆನಾ. ಓಕೆ, ವಿಡಿಯೋನ ಎಲ್ಲರೂ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಈಗ ನಾನು ಟೆಕ್ಸ್ಟನ್ನು ಓದೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ. ಹಾಗಾಗಿ ನಾನು ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಯಾವುದೇ ಗೊತ್ತಾ, ಡೈಲಿ ಕನ್ನಡ ನ್ಯೂಸ್ ಅಂಥೇಳಿ. ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಈ ಆ್ಯಪ್ ಬಗ್ಗೆ ನಿಮಗೇನಾದರೂ ಬೇಕಿದ್ದರೆ ನಮ್ಮ ಚಾನಲಲ್ಲಿ ಇರುತ್ತೆ. ಸೊ ಸರ್ಚ್ ಮಾಡಿ ನೀವು ಆ ಒಂದು ವಿಡಿಯೋನ ನೋಡಿ. ಅದರಲ್ಲಿ ಪ್ರತಿದಿನದ ನ್ಯೂಸ್ಗಳನ್ನೆಲ್ಲ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ನೀವು ಅಲ್ಲಿಂದ ಅಪ್ಡೇಟನ್ನು ಪಡೆದುಕೋಬೋದು. ಅಂದರೆ 1 ಅವರಿಗೆ ಒಂದು ಸಲ ಏನೋ ಅಪ್ಡೇಟ್ ಆಗುತ್ತೆ. ಸೊ ಅಲ್ಲಿಂದ ನೀವೆಲ್ಲ ಅಪ್ಡೇಟೆಲ್ಲ ಪಡೆದುಕೋಬೋದು. ಓಕೆನಾ. ಟೆಕ್ಸ್ಟ್ ಮೂಲಕ ನ್ಯೂಸ್ಗಳೆಲ್ಲ ಅಲ್ಲಿ ಶೇರ್ ಅಂದರೆ ಅವರು ಆಗ್ತಾರೆ. ಓಕೆನಾ. ಸೊ ನಾನು ನಿಮಗೆ ಅದನ್ನು ಟೆಕ್ಸ್ಟನ್ನು ರೀಡ್ ಮಾಡೋದು ಅದ್ರ ಬಗ್ಗೆ ತೋರಿಸ್ಲಿಕ್ಕೆ ನಾನು ಅದೇ ಆ್ಯಪ್ನಲ್ಲಿ ಹೋಗ್ತಾಯಿದ್ದೀನಿ, ಡೈಲಿ ಕನ್ನಡ ನ್ಯೂಸ್ ಅಂತೇಳಿ. ಸೊ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಓಕೆ. App screen. Google folder 1 notification. Speech rate 100. Screen search. Links. Headings. ಓಕೆ. Envision AI. Row 5. Daily Kannada News. Row 4. Column 3. ಓಕೆ, ಡೈಲಿ ಕನ್ನಡ ನ್ಯೂಸನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. Daily Kannada News. ಓಕೆ, ನೀವು ಯಾವ ಆ್ಯಪ್ನಲ್ಲಿ, ಅದೇ ಆ್ಯಪ್ನಲ್ಲೇ ನಾನು ಹೇಳ್ಕೊಡ್ತಾ ಇರೋದು ಸುಮ್ಮನೆ ಎಕ್ಸಾಂಪಲ್. ಓಕೆನಾ. ನೀವು ಇದೇ ಆ್ಯಪ್ನಾಗ ಹೋಗ್ಬೇಕಂತೇನಿಲ್ಲ. ನಿಮ್ಗೆ ಯಾವ ಟೆಕ್ಸ್ಟ್ ಬೇಕಾಗಿರುತ್ತೋ ಆ ಟೆಕ್ಸ್ಟನ್ನು ನೀವು
ಫೋಕಸ್ ಇಡಬೇಕು. ಸೊ ನಾನು ಓಕೆ ಆ್ಯಪ್ ಒಳಗಡೆ Open ಬಂದಿದ್ದೀನಿ. at daily button. Button. TV. Vijay Hart. Suvarna. Vijay Hart. ವಿಜಯ ಕರ್ನಾಟಕ ನ್ಯೂಸ್ನ ಓಪನ್ ಮಾಡ್ಕೊಳ್ತೀನಿ ನಾನು. Back. Vijay Hart button. 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 ಓಕೆ ನಾನು ಓಕೆನಾ, ಮೈಸೂರು ದಸರಾ ಬಗ್ಗೆ ಇದೆಯಲ್ಲ ನ್ಯೂಸ್, ಅದನ್ನು ನಾನು ಈಗ ಕಾಪಿ ಮಾಡ್ತೀನಿ. ಓಕೆನಾ, ಕಾಪಿ ಮಾಡ್ತೀನಿ ಅಂತಂದರೆ ನಿಮಗೆ ಅದನ್ನು ಕಾಪಿ ಮಾಡೋದು ಬೇಡ. ಈಗ ಫಸ್ಟಿಗೆ ನಾನು ಪ್ಯಾರಾಗ್ರಾಫ್ ಹಾಗೆ ಲಿಂಕ್ಗಳನ್ನು ಸಪ್ರೇಟಾಗಿ ಓದಿಸ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಫಸ್ಟಿಗೆ ಅದನ್ನು ಹೇಳ್ಕೊಡ್ತೀನಿ. ಸೊ ನಾನೀಗ ಆ ಟೆಕ್ಸ್ಟ್ ಮೇಲೆ ಫೋಕಸ್ ಇದ್ದೀನಿ, ಅಂತಂದರೆ ಆ ಟೆಕ್ಸ್ಟ್ ಮೇಲೆ ಇದ್ದೀನಿ ನಾನೀಗ, ನನ್ನ ಕರ್ಸರ್ ಆ ಟೆಕ್ಸ್ಟ್ ಮೇಲೆ ಇದೆ. ಓಕೆನಾ, ಸೊ ನಾನೀಗೇನು ಏನು ಮಾಡ್ತೀನಪ್ಪ ಅಂತಂದರೆ ಸ್ವೈಪ್ ಅಪ್ ದೆನ್ ಡೌನ್ ಮಾಡ್ತೀನಿ. ಅಂತಂದರೆ ಒಂದು ಬೆರಳಿಂದ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಮೇಲಿಂದ ಕೆಳಗೆ, ಅಂದರೆ ಫಸ್ಟು ಕೆಳಗಿಂದ ಮೇಲ್ ಮಾಡಿ ಮತ್ತು ಮೇಲಿಂದ ಕೆಳಗೆ ಸರಿಸ್ತೀನಿ ಸ್ಕ್ರೀನ್ ಮೇಲೆ. ಓಕೆನಾ, ಒಂದು ಬೆರಳಿಂದ ಪ್ಯಾರಾಗ್ರಾಫ್ ಕೇಳಿಸ್ಕೊಂಡ್ರೆ. ಸೊ ನಾನೀಗ ಪ್ಯಾರಾಗ್ರಾಫ್ ಮೇಲೆ ಫೋಕಸ್, ಪ್ಯಾರಾಗ್ರಾಫ್ ಅಂತೇಳಿ ಬಂದಿದೆಯಲ್ಲ ಈಗ. ಓಕೆ, ಫಸ್ಟಿಗೆ ರೀಡಿಂಗ್ ಕಂಟ್ರೋಲಲ್ಲಿ ಏನಿದೆ ಅಂತ ನಾನು ನಿಮಗೆ ಫಸ್ಟಿಗೆ ತೋರಿಸ್ಬಿಡ್ತೀನಿ. ಪ್ಯಾರಾಗ್ರಾಫ್ ಇದೆ, ಲೈನ್ಸ್ ಇದೆ. ಲೈನ್ಸ್ ಮೇಲೆ ಫೋಕಸ್ ಇಟ್ಟು ನೀವು ಸ್ವೈಪ್ ಅಪ್ ಮಾಡ್ತಾ ಹೋದರೆ ಒಂದೊಂದೇ ಲೈನ್ಗಳನ್ನೆಲ್ಲ, ಅಂದರೆ ಪ್ರೀವಿಯಸ್ ಲೈನನ್ನು ಓದಿಸ್ಕೋಬೋದು. ಇದೇ ರೀತಿಯಾಗಿ ಪ್ಯಾರಾಗ್ರಾಫ್ ಅಂತ ಬಂತಲ್ಲ, ಸೊ ಪ್ಯಾರಾಗ್ರಾಫ್ ಮೇಲೆ ಫೋಕಸ್ ಇಟ್ಟು ನೀವು ಆ ಟೆಕ್ಸ್ಟ್ ಮೇಲೆ ಫೋಕಸ್ ಇಟ್ಟಿರ್ತಿರಲ್ಲ, ಆ ಟೆಕ್ಸ್ಟ್ ಪ್ಯಾರಾಗ್ರಾಫ್ ಬಂದಮೇಲೆ ನೀವು ಸ್ವೈಪ್ ಅಪ್ ಮಾಡ್ತಾ ಹೋದರೆ ಪ್ರೀವಿಯಸ್ ಪ್ಯಾರಾಗ್ರಾಫನ್ನು ಓದುತ್ತೆ, ಸ್ವೈಪ್ ಡೌನ್ ಮಾಡ್ತಾ ಹೋದರೆ ನೆಕ್ಸ್ಟ್ ಪ್ಯಾರಾಗ್ರಾಫನ್ನು ಓದುತ್ತೆ. ಇದು ಕೂಡ ಲೈನ್ ಕೂಡ ಸೇಮ್ ಅದೇ ರೀತಿ. ನೀವು ಸ್ವೈಪ್ ಅಪ್ ಮಾಡಿದ್ರೆ ಪ್ರೀವಿಯಸ್ ಲೈನನ್ನು ಓದುತ್ತೆ, ಸ್ವೈಪ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಲೈನನ್ನು ಓದುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಓಕೆ, ವರ್ಡ್ಸ್ ಕೂಡ ಅಷ್ಟೇ. ಸ್ವೈಪ್ ಅಪ್ ಮಾಡಿದ್ರೆ ಪ್ರೀವಿಯಸ್ ವರ್ಡನ್ನು ಓದುತ್ತೆ, ಸ್ವೈಪ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ವರ್ಡನ್ನು ಓದುತ್ತೆ. ಸೊ ನಾನು ನಿಮಗೆ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಕ್ಯಾರೆಕ್ಟರ್ಸ್ ಕೂಡ ಅಷ್ಟೇ. ಒಂದೊಂದೇ ಅಕ್ಷರಗಳನ್ನು ಸ್ವೈಪ್ ಅಪ್ ಮಾಡಿದ್ರೆ ಪ್ರೀವಿಯಸ್ ಅಂದರೆ ಹಿಂದಿನ ಅಕ್ಷರವನ್ನು ಓದುತ್ತೆ, ಸ್ವೈಪ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಅಕ್ಷರವನ್ನು, ಮುಂದಿನ ಅಕ್ಷರವನ್ನು ಓದುತ್ತೆ. ಓಕೆ, ಇದು ಸ್ಪೀಚ್ ರೇಟ್ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಸ್ವೈಪ್ ಅಪ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಸ್ವೈಪ್ ಡೌನ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಸೊ ಇದು ಎಲ್ಲ ಮಾಡೋದೆಲ್ಲ ಒಂದು ಬೆರಳಿಂದ. ಓಕೆನಾ, ಇದು ಸ್ಕ್ರೀನ್ ಸರ್ಚ್ ಸೌಂಡ್ ಪಟ್ಟಿ, ಇದು ಬೇಡ ನಮಗೆ. ಲಿಂಕ್ಸ್ ಅಂತ ಹೇಳಿದೆಯಲ್ಲ, ಇದು ಕೂಡ ನಮ್ಮ ರೀಡಿಂಗ್ ಕಂಟ್ರೋಲಲ್ಲಿ ಬರುತ್ತೆ. ಯಾವುದಾದ್ರೂ ಒಂದು ಟೆಕ್ಸ್ಟಲ್ಲಿ ಲಿಂಕ್ ಏನಾದರೂ ಇದ್ದರೆ ನಾವು ಲಿಂಕ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಫೋಕಸ್ ಇಟ್ಕೊಂಡು, ಈಗ ಉದಾಹರಣೆಗೆ ನಾನು ಫೋಕಸ್ ಇಟ್ಟಿದ್ದೀನಿಲ್ಲ, ಈ ಟೆಕ್ಸ್ಟ್ನಲ್ಲಿ ಏನಾದರೂ ಲಿಂಕ್ ಇದ್ದರೆ, ಈಗ ನಾನು ಲಿಂಕ್ಸ್ ಅಂತ ಬರೋವರೆಗೆ ಸ್ವೈಪ್ ಅಪ್ ದೆನ್ ಡೌನ್ ಮಾಡ್ತಾ ಬಂದು ಲಿಂಕ್ಸ್ ಮೇಲೆ ಫೋಕಸ್ ಇಟ್ಟು ನಾನು ಸ್ವೈಪ್ ಅಪ್ ಮಾಡಿದರೆ ಪ್ರೀವಿಯಸ್ ಏನಾದರೂ ಲಿಂಕ್ ಇದ್ದರೆ ಹೇಳುತ್ತೆ, ಸ್ವೈಪ್ ಡೌನ್ ಮಾಡಿದರೆ ನೆಕ್ಸ್ಟ್ ಲಿಂಕ್ ಏನಾದರೂ ಇದ್ದರೆ ಆ ಲಿಂಕನ್ನು ಓದಿ ಹೇಳುತ್ತೆ. ಲಿಂಕ್ ಅಂತಂದ್ರೆ ಏನು, HTTPS ಅಂತೇಳಿ ಇರುತ್ತಲ್ಲ, ಸೊ ಆ ರೀತಿಯಾಗಿ. ಓಕೆ, ನೆಕ್ಸ್ಟ್ ನೋಡೋಣ. ಕಂಟ್ರೋಲ್ಸ್ ಅಂತ ಇದೆ. ಓಕೆ, ನಮಗೆ ಕಂಟ್ರೋಲ್ಸ್ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು. ನೆಕ್ಸ್ಟ್ ಎಲ್ಲ ಇದು ರೀಡಿಂಗ್ ಅಂದರೆ ಬೇರೆ ಎಲ್ಲ ನೆಕ್ಸ್ಟ್ ಅಂದರೆ ಮುಂದಿನ ಟೆಕ್ಸ್ಟನ್ನು ಇದು ಓದುತ್ತೆ. ಓಕೆನಾ, ಅಂದರೆ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಏನಾದರೂ ಇದ್ದರೆ ಇದ್ರ ಮೇಲೆ ನಾವು ಸ್ವೈಪ್ ಅಪ್ ಮಾಡಿದ್ರೆ ಪ್ರೀವಿಯಸ್ ಟೆಕ್ಸ್ಟನ್ನು ಓದುತ್ತೆ, ಸ್ವೈಪ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಟೆಕ್ಸ್ಟನ್ನು ಓದುತ್ತೆ. ಓಕೆನಾ, ನೆಕ್ಸ್ಟ್ ನೋಡೋಣ. ಹೀಗೆ ನಾನು ಮತ್ತೆ ಸ್ವೈಪ್ ಅಪ್ ದೆನ್ ಡೌನ್ ಮಾಡ್ತಾಯಿದ್ದೀನಿ. ಹೆಡ್ಡಿಂಗ್ಸ್ ಅಂತ ಹೇಳ್ತಾ ಇದೆಯಲ್ಲ, ಈ ಹೆಡ್ಡಿಂಗ್ಸ್ ಮೇಲೆ ಏನಾದರೂ ನಾವು ಫೋಕಸ್ ಇಟ್ಟು, ಓಕೆನಾ, ಸ್ವೈಪ್ ಅಪ್ ಮಾಡಿದರೆ ಪ್ರೀವಿಯಸ್ ಏನಾದರೂ ಹೆಡ್ಡಿಂಗ್ ಇದ್ದರೆ ಆ ಹೆಡ್ಡಿಂಗನ್ನು ಓದುತ್ತೆ, ಹಾಗೆ ಸ್ವೈಪ್ ಡೌನ್ ಮಾಡಿದರೆ ನೆಕ್ಸ್ಟ್ ಹೆಡ್ಡಿಂಗ್ ಏನಾದರೂ ಇದ್ದರೆ ನೆಕ್ಸ್ಟ್ ಹೆಡ್ಡಿಂಗನ್ನು ಓದುತ್ತೆ. ಓಕೆನಾ, ಓಕೆ, ನಾನು ನಿಮಗೆ ಎಲ್ಲವನ್ನು ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ನಾನು ನಿಮಗೆ ಒಂದೆರಡು ತೋರಿಸ್ಕೊಡ್ತೀನಿ, ನೀವು ಮುಂದಿನದೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಳ್ಳಿ. ಓಕೆನಾ, ಓಕೆ, ಈಗ ನಾನು ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ಓದಿಸಿ ತೋರಿಸ್ತೀನಿ. ಓಕೆ, ಈಗ ಹೆಡ್ಡಿಂಗ್ ಆಯ್ತಲ್ಲ, ನೆಕ್ಸ್ಟ್ ಸ್ವೈಪ್ ಅಪ್ ದೆನ್ ಡೌನ್ ಮಾಡ್ತೀನಿ. ಓಕೆ, ಒಂದು ಬೆರಳಿಂದ ಮಾಡ್ತಾಯಿದ್ದೀನಿ ನಾನು, ಗಮನವಿಟ್ಟು ಕೇಳಿ, ಒಂದು ಬೆರಳಿಂದ ನಾನು ಮಾಡ್ತಾಯಿದ್ದೀನಿ. ಓಕೆ, ಈಗ ನಾನು ಪ್ಯಾರಾಗ್ರಾಫ್ ಅಂತ ಇರುತ್ತಲ್ಲ, ಓಕೆ, ನಾನು ಹಿಂಗೆ ಸ್ವೈಪ್ ಮಾಡ್ತಾ ಅಂದರೆ ಸ್ವೈಪ್ ಅಪ್ ಮಾಡ್ತೀನಿ ನಾನು. ಓಕೆ, ಸ್ವೈಪ್ ಅಪ್ ಮಾಡಿದ್ರೆ ಏನಂತ ಹೇಳಿದೆ, ಪ್ರೀವಿಯಸ್ ಪ್ಯಾರಾಗ್ರಾಫನ್ನು ಓದುತ್ತೆ ಅಂತ ಹೇಳಿದೆ. ಸೊ ಅದೇ ರೀತಿಯಾಗಿ ಪ್ರೀವಿಯಸ್ ಪ್ಯಾರಾಗ್ರಾಫನ್ನ ಓದ್ತಾ ಹೋಗ್ತೀನಿ ನಾನು, ಸ್ವೈಪ್ ಅಪ್ ಮಾಡ್ತಾ ಹೋಗ್ತೀನಿ, ಅದು ಈ ಹಿಂದಿನ ಪ್ಯಾರಾಗ್ರಾಫನ್ನು ಓದುತ್ತಾ ಹೋಗುತ್ತೆ.
Spadicchiata mai assoluta sarà hopsa vai tu savi vada impattato che c'è una gara ma vite se pur nativa mai va durante la giamane da casa di tarari rubatin e la ridia sitta de mati con la tutti somma mala samsata mai assoluta sarà rajamane mai assoluta sarà rajamane. ಓಕೆನಾ, ನಾನೀಗ ಸ್ವೈಪ್ ಅಪ್ ಮಾಡ್ತಾ ಹೋದೆ, ಅದು ಪ್ರೀವಿಯಸ್ ಪ್ಯಾರಾಗ್ರಾಫ್ನ ಓದ್ತಾ ಹೋಯಿತು. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮೆ ಇರಲಿ. ವೀಡಿಯೋನ ಎಡಿಟ್ ಮಾಡೋಕ್ಕೆ ಕೂಡ ಆಗೋಲ್ಲ, ಯಾಕಂತಂದರೆ ವೀಡಿಯೋ ಎಡಿಟ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ಸೊ ಎನಿವೆ ಓಕೆನಾ, ವೀಡಿಯೋ ಇಂಪಾರ್ಟೆಂಟ್ ಇದೆ, ಕೇಳಿಸ್ಕೊಳ್ಳಿ ಚೆನ್ನಾಗಿ. ಓಕೆನಾ, ಸ್ವೈಪ್ ಅಪ್ ಮಾಡ್ತಾ ಹೋದರೆ ಪ್ರೀವಿಯಸ್ ಪ್ಯಾರಾಗ್ರಾಫನ್ನು ಓದ್ತಾ ಹೋಯಿತು. ಈಗ ನಾನು ಟೆಕ್ಸ್ಟ್ನ ಮೊದಲ ಲೈನ್ಗೆ ಮೊದಲ ಪ್ಯಾರಾಗ್ರಾಫ್ಗೆ ಬಂದಿದ್ದೀನಿ. ಓಕೆನಾ, ಓಕೆ. ನಾನೀಗ ಸ್ವೈಪ್ ಡೌನ್ ಮಾಡಿದರೆ ನೆಕ್ಸ್ಟ್ ಪ್ಯಾರಾಗ್ರಾಫನ್ನು ಓದ್ತಾ ಹೋಗುತ್ತೆ. ಸೊ ಕೇಳಿಸ್ಕೊಳ್ಳಿ, ನಾನು ನಿಮ್ಗೆ ಒಂದೆರಡು ಪ್ಯಾರಾಗ್ರಾಫನ್ನ ಮಾತ್ರ ಓದಿ ತೋರಿಸ್ತೀನಿ. ಓಕೆ, 2-3 ಪ್ಯಾರಾಗ್ರಾಫ್ನ ಮಾತ್ರ ಓದಿ ತೋರಿಸ್ತೀನಿ. ಓಕೆ, ಈಗ ನಾನು ಸ್ವೈಪ್ ಡೌನ್ ಮಾಡ್ತಾಯಿದ್ದೀನಿ. ಸ್ವೈಪ್ ಡೌನ್ ಅಂತಂದರೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ಅಥವಾ ನೀವು ಲೈನ್ ಮೇಲೆ ಏನಾದರೂ ಫೋಕಸ್ ಇಟ್ಟು ಸ್ವೈಪ್ ಡೌನ್ ಮಾಡಿದರೆ ನೆಕ್ಸ್ಟ್ ಲೈನನ್ನು ಓದುತ್ತೆ. ಓಕೆನಾ, ಇದು ಮೈಸೂರು ದಸರಾ ಬಗ್ಗೆ ನ್ಯೂಸ್ ಇದೆ. ಓಕೆನಾ, ಓಕೆ. ಹೀಗೆ ನಾವು ಸ್ವೈಪ್ ಡೌನ್ ಮಾಡ್ತಾ ಹೋದರೆ ನಮಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತಾ ಹೋಗುತ್ತೆ. ಓಕೆನಾ, ಇದೇ ರೀತಿಯಾಗಿ ಟೆಕ್ಸ್ಟನ್ನು ಅದು ಓದ್ತಾ ಹೋಗ್ತಾ ಇದೆ. ಸೊ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿಲ್ಲ. ಸೊ ನಾನೀಗ ಉದಾಹರಣೆಗೆ ನನಗೆ ಈ ಪ್ಯಾರಾಗ್ರಾಫ್ ನನಗೆ ಇಷ್ಟ ಆಗಿದೆ. ಈ ಪ್ಯಾರಾಗ್ರಾಫ್ನಲ್ಲಿರುವಂಥ ಟೆಕ್ಸ್ಟ್ ನನಗೆ ಕೇವಲ ಈ ಪ್ಯಾರಾಗ್ರಾಫ್ನಲ್ಲಿರುವಂಥ ಟೆಕ್ಸ್ಟ್ ಒಂದೇ ನನಗೆ ಬೇಕು. ಸೊ ಅದನ್ನು ನಾವು ಆ ಟೆಕ್ಸ್ಟ್ ಒಂದೇ ಕಾಪಿ ಮಾಡ್ಕೊಳ್ಳೋದು ಹೇಗೆ, ಕಾಪಿ ಮಾಡ್ಕೊಂಡು ನಾನು ಯಾರಿಗಾದ್ರೂ ಶೇರ್ ಮಾಡ್ತೀನಿ ಅಥವಾ ನನಗೆ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಳ್ತೀನಿ ಅಂತ ನಮಗಿದ್ರೆ, ಸೊ ಆ ಪ್ಯಾರಾಗ್ರಾಫ್ ಮೇಲೆ ಫೋಕಸ್ ಇಡಬೇಕು. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಓಕೆ ಓಕೆ, ನಾನು ಅದ್ರ ಮೇಲೆ ಫೋಕಸ್ ಇಟ್ಟಿದ್ದೆ. ಫೋಕಸ್ ಇಟ್ಟು ನಾನು ಏನು ಮಾಡಿದೆ ಅಂತಂದರೆ, ಅಂದರೆ ಆ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತೊಗೊಂಡಿದ್ದೆ ಆಗಲೇ ನಿಮಗೆ ಗೊತ್ತಿರೋ ಹಾಗೆ. ಸೊ ನಾನು ಸ್ವೈಪ್ ಡೌನ್ ಮಾಡ್ತಾ ಬಂದು ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಬಂದು ನನಗೆ ಯಾವ ಪ್ಯಾರಾಗ್ರಾಫ್ ಬೇಕೋ ಆ ಪ್ಯಾರಾಗ್ರಾಫ್ ಮೇಲೆ ಫೋಕಸ್ ಹಂಗೆ ಇಟ್ಟು ಸ್ವೈಪ್ ಅಪ್ ದೆನ್ ಡೌನ್, ಸ್ವೈಪ್ ಅಪ್ ದೆನ್ ರೈಟ್ ಮಾಡಿದೆ. ಅಂತಂದರೆ ಟಾಕ್ ಬ್ಯಾಕ್ ಮೆನ್ಯೂನ ಓಪನ್ ಮಾಡಿಕೊಂಡೆ. ಟಾಕ್ ಬ್ಯಾಕ್ ಮೆನ್ಯೂ ಓಪನ್ ಮಾಡ್ಕೊಳ್ಳೋದು ಹೇಗೆ, ಸ್ವೈಪ್ ಅಪ್ ದೆನ್ ರೈಟ್ ಅಥವಾ ಸ್ವೈಪ್ ಡೌನ್ ದೆನ್ ರೈಟ್, ಎರಡು ಬರುತ್ತೆ. ಓಕೆನಾ, ಒಂದು ಬೆರಳಿಂದ ಕೆಳಗಿಂದ ಮೇಲೆ ಸ್ವೈಪ್ ಮಾಡಿ ಹಂಗೆ ಇಟ್ಕೊಂಡು ರೈಟ್ಗೆ ಸ್ವೈಪ್ ಮಾಡಿದ್ರೆ ಟಾಕ್ ಬ್ಯಾಕ್ ಮೆನ್ಯೂ ಓಪನ್ ಆಗುತ್ತೆ ಒಂದು ಬೆರಳಿಂದ. ಓಕೆ, ಈಗ ಟಾಕ್ ಬ್ಯಾಕ್ ಮೆನ್ಯೂನ ಓಪನ್ ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ಕಾಪಿ ಮಾಡೋದು ಹೇಗೆ, ನಾನೀಗ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತೊಗೊಂಡಿದ್ದೀನಿ. ಆ ಪ್ಯಾರಾಗ್ರಾಫ್ನ ಕಾಪಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಪ್ಯಾರಾಗ್ರಾಫ್ನ ಓದಿ ತೋರಿಸಿದೆಯಲ್ಲ ಅದೇ ಪ್ಯಾರಾಗ್ರಾಫ್ನ ನಾನು ಕಾಪಿ ಮಾಡ್ತಾಯಿದ್ದೀನಿ ಈಗ. ಓಕೆ, ಡಿಸ್ಕ್ರೈಬ್ ಸ್ಕ್ರೀನ್ ಇದು ಬೇಡ ನಮಗೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. ಓಕೆ, ಕಾಪಿ ಲಾಸ್ಟ್ ಸ್ಪೋಕನ್ ಫ್ರೇಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವೇನು ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವೋ ಆ ಪ್ಯಾರಾಗ್ರಾಫ್ ಕಾಪಿ ಆಗುತ್ತೆ. ಓಕೆನಾ, ಓಕೆ, ನಾನು ಇದನ್ನು ಕಾಪಿ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಅದನ್ನು. ಓಕೆ, ಈಗ ಅದು ಕಾಪಿ ಆಗಿದೆ. ಸೊ ಲೈನ್ ಬೈ ಲೈನ್ ತೊಗೊಂಡು ಅದನ್ನು ಕೂಡ ನಿಮಗೆ ಓದಿ ತೋರಿಸ್ಬಿಡ್ತೀನಿ, ಓದಿಸಿ. ಓಕೆ, ಲೈನ್ಸ್ ತೊಗೊಂಡಿದ್ದೀನಿ. ನಾನೀಗ ಸ್ವೈಪ್ ಅಪ್ ಮಾಡ್ತೀನಿ, ಪ್ರೀವಿಯಸ್ ಲೈನನ್ನು ಓದುತ್ತೆ. 1 hour ago, 39 minutes ago, ಓಕೆ 38 minutes ago, ಓಕೆ, button, ನಿಮಿಷ. words, characters, speech rate, links, controls, headings, paragraphs, 39 minutes ago, ಓಕೆ, lines, ನಾನೀಗ ಟೆಕ್ಸ್ಟ್ನ ಮೊದಲ ಒಂದು ಮೈಸೂರು ದಸರಾ ಬಗ್ಗೆನೇ ತೋರಿಸ್ತಾ ಇದ್ದೆಲ್ಲ ನಾನು ನಿಮಗೆ, ಅದೇ ಟೆಕ್ಸ್ಟನ್ನು. ಸೊ ಅದೇ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ನಾನು ಅದೇ ಟೆಕ್ಸ್ಟಿಗೆ ಬಂದಿದ್ದೀನಿ. ಈಗ ಆ ಟೆಕ್ಸ್ಟ್ನ ಫಸ್ಟ್ ಪ್ಯಾರಾಗ್ರಾಫ್ ಫಸ್ಟ್ ಲೈನಲ್ಲಿ ಇದ್ದೀನಿ. ನಾನೀಗ ಸ್ವೈಪ್ ಡೌನ್ ಮಾಡ್ತೀನಿ. ಸ್ವೈಪ್ ಡೌನ್ ಮಾಡಿದ್ರೆ ಏನು, ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ಸ್ವೈಪ್ ಅಪ್ ಮಾಡಿದ್ರೆ ಪ್ರೀವಿಯಸ್ ಲೈನಿಗೆ ಹೋಗುತ್ತೆ, ಅಂದರೆ ಹಿಂದಿನ ಲೈನಿಗೆ. ಓಕೆನಾ, ನಾನೀಗ ಸ್ವೈಪ್ ಡೌನ್ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಲೈನಿಗೆ ಹೋಗುತ್ತೆ, ಮುಂದಿನ ಲೈನ್ಗೆ. ಕೇಳಿಸ್ಕೊಳ್ಳಿ. words, characters, speech rate, screens, links, controls, headings, paragraphs, 39 minutes, lines,
Words. ಅದು ನಾನು ನಿಮಗೆ ಈಗ ತೋರಿಸ್ಲಿಕ್ಕೆ ಬರ್ತಾ ಇಲ್ಲ. ಸೊ ಇಲ್ಲಿ ಅನೇಕ ಟೆಕ್ಸ್ಟ್ಗಳಿರೋದ್ರಿಂದ ನಾನು ನಿಮಗೆ ಓಕೆ ನಾನು ನಮ್ಮ Home screen, ಚಾನಲ್ page ವಾಟ್ಸಪ್ 202. ಚಾನಲ್ನಲ್ಲಿ WhatsApp. Telegram. WhatsApp. ನಾನೊಂದು 4204 ಟೆಕ್ಸ್ಟನ್ನು notifications. ಹಾಕಿದಿಟ್ಟಿದ್ದೆ. WhatsApp. ಸೊ ಆ ಟೆಕ್ಸ್ಟನ್ನು ತೋರಿಸ್ತೀನಿ. Karnataka Educational Update. Community. ಒಂದು ನಿಮಿಷ. Updates. Updates. ಓಕೆ Chanakya Kanya. Studio. S. Naranjan Kanat. WhatsApp. ಓಕೆ ನಾನೀಗ Phone Kali. Today. ನನ್ನ ವಾಟ್ಸಪ್ ಚಾನಲ್ನಲ್ಲಿ ಇದ್ದೀನಿ. ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ನಲ್ಲಿ ಇದ್ದೀನಿ. ಸೊ ನಾನು ಈಗ ಸಾಯಂಕಾಲ ಒಂದು ಟೆಕ್ಸ್ಟನ್ನು ಶೇರ್ ಮಾಡಿದ್ದೆ. Read more. Link. ಒಂದು ನಿಮಿಷ. ಓಕೆ Today. 1. Speech rate. ನಾನು ಇದನ್ನು ಸ್ವೈಪ್ Speed search. ಮಾಡ್ತಾ Links. Controls. Headings. Paragraphs. Imaratata Samaya. OnePlus Study. OnePlus Study Guru. OnePlus Smartphone Gana Mele. ಓಕೆ ಈಗ ನಾನು ಈ ಟೆಕ್ಸ್ಟ್ನ ಫಸ್ಟಿಗೆ ಬಂದಿದ್ದೀನಿ. ಸೊ ಲೈನ್ ಬೈ ಲೈನ್ ತಗೊಂಡಿದ್ದೀನಿ. ಈಗ ನಾನು ಸ್ವೈಪ್ ಡೌನ್ ಮಾಡ್ತೀನಿ. ನೆಕ್ಸ್ಟ್ ಲೈನ್ ನಾನು ಓದುತ್ತೆ, ಕೇಳಿಸ್ಕೊಳ್ಳಿ. OnePlus Smartphone Gana Mele Marja Discount. ಓಕೆ ಇದು ಫಸ್ಟ್ ಲೈನ್ ಇದು. ಓಕೆನಾ, ನಾನು ಸ್ವೈಪ್ ಡೌನ್ ಮಾಡ್ತಾ ಬಂದು ಸ್ವೈಪ್ ಅಪ್ ಮಾಡ್ತಾ ಬಂದು ಫಸ್ಟ್ ಪ್ಯಾರಾಗ್ರಾಫ್ಗೆ ಬಂದಿದ್ದೆ. ಬಂದೀಗ ಸ್ವೈಪ್ ಡೌನ್ ಮಾಡಿದೆ, ಫಸ್ಟ್ ಲೈನ್ ಓದಿದೆ. ಸೊ ಈಗ ನೆಕ್ಸ್ಟ್ ಹೀಗೆ ಸ್ವೈಪ್ ಡೌನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೈನನ್ನು ಓದುತ್ತೆ, ಕೇಳಿಸ್ಕೊಳ್ಳಿ. ಓಕೆನಾ. ಸೊ ಇದೇ ರೀತಿಯಾಗಿ ಲೈನ್ ಬೈ ಲೈನ್ ನೀವು ಸ್ವೈಪ್ ಡೌನ್ ಮಾಡ್ತಾ ಹೋದರೆ ನೆಕ್ಸ್ಟ್ ಲೈನನ್ನು ಓದುತ್ತೆ. ಸ್ವೈಪ್ ಅಪ್ ಮಾಡಿದರೆ ಪ್ರೀವಿಯಸ್ ಲೈನನ್ನು ಓದುತ್ತೆ. ನಾನೀಗ ಪ್ರೀವಿಯಸ್ ಲೈನ್ನ ಓದಿಸಿ ತೋರಿಸ್ತೀನಿ. ಈಗ ಸ್ವೈಪ್ ಅಪ್ ಮಾಡ್ತೀನಿ. ಒಂದು ಸಲ ಕರೆಂಟ್ ಲೈನನ್ನು ಅಂದರೆ ಈಗೇನು ನಾವು ಈ ಲೈನಲ್ಲಿ ಇದ್ದೀವೋ ಆ ಲೈನನ್ನು ಮತ್ತೆ ಓದುತ್ತೆ. ನಂತರ ಹಾಗೆ ಸ್ವೈಪ್ ಅಪ್ ಮಾಡಿದರೆ ಮುಂದಿನ ಈ ಹಿಂದಿನ ಲೈನ್ ಪ್ರೀವಿಯಸ್ ಲೈನನ್ನು ಓದುತ್ತೆ. OnePlus Smartphone Gana Mele Marja Discount. ಓಕೆನಾ, ಇದು ಫಸ್ಟ್ ಲೈನ್ ಅಲ್ಲ ನಾನು ನಿಮಗೆ ಹೇಳಿದ್ದು. ಸೊ ಪ್ರೀವಿಯಸ್ ಲೈನನ್ನು ಈಗ ನಾನು ನಿಮಗೆ ಸ್ವೈಪ್ ಅಪ್ ಮಾಡೋದ್ರ ಮುಖಾಂತರ ಓದಿಸಿ ತೋರಿಸಿದ್ದೀನಿ. ಸೊ ನಿಮಗೆ ಅಕಸ್ಮಾತಾಗಿ ಯಾವುದಾದ್ರೂ ಒಂದು ಲೈನ್ ಇಷ್ಟ ಆಯಿತು, ನಿಮಗೆ ಆ ಲೈನ್ ಬೇಕು, ಅದನ್ನು ನಾನು ಕಾಪಿ ಮಾಡ್ಕೊತೀನಿ ಟೆಕ್ಸ್ಟ್ ಅಂತಂದರೆ ಸೇಮ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಕೊಂಡು ನಾನು ನಿಮಗೆ ಹೇಗೆ ಕಾಪಿ ಮಾಡಿದ್ದು ತೋರಿಸಿದೋ ಸೊ ಅದೇ ರೀತಿಯಾಗಿ ನೀವು ಆ ಟೆಕ್ಸ್ಟನ್ನು ಕಾಪಿ ಮಾಡ್ಕೋಬೋದು. ಓಕೆ, ಈಗ ಕಾಪಿ ಮಾಡೋದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಾಪಿ ಮಾಡೋದು ಹಾಗೆ ಓಕೆ ಕಾಪಿ ಮಾಡೋದು ಹಾಗೆ ಲೈನ್ ಬೈ ಲೈನ್ ಓದಿಸೋದು ಹೇಗೆ, ಪ್ಯಾರಾಗ್ರಾಫ್ ಓದಿಸೋದು ಹೇಗೆ, ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೀಗ ವರ್ಡ್ ಬೈ ವರ್ಡ್ ತೊಗೊತೀನಿ. ಓಕೆ, ವರ್ಡ್ಸ್ ಅಂತೇಳಿ ಹೇಳ್ತಲ್ಲ. ಸೊ ನಾನು ಹೇಗೆ ಸ್ವೈಪ್ ಮಾಡಿದೆ, ಸ್ವೈಪ್ ಅಪ್ ದೆನ್ ಡೌನ್ ಅಂತಂದರೆ ಒಂದು ಬೆರಳಿಂದ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಕೆಳಗಿಂದ ಮೇಲೆ ಸ್ವೈಪ್ ಮಾಡಿ ಮೇಲಿಂದ ಕೆಳಗೆ ಸ್ವೈಪ್ ಮಾಡಿದೆ. ಓಕೆನಾ, ಸ್ಕ್ರೀನ್ನ ಮಧ್ಯಭಾಗದಲ್ಲಿ. ಓಕೆ, ನಾನೀಗ ಸ್ವೈಪ್ ಅಪ್ ಮಾಡಿದರೆ ಪ್ರೀವಿಯಸ್ ವರ್ಡನ್ನು ಓದುತ್ತೆ, ಅಂದರೆ ಪ್ರೀವಿಯಸ್ ಪದವನ್ನು ಓದುತ್ತೆ. ನಾನು ಸ್ವೈಪ್ ಡೌನ್ ಮಾಡಿದರೆ ನೆಕ್ಸ್ಟ್ ಅಂದರೆ ಮುಂದಿನ ಪದವನ್ನು ಓದುತ್ತೆ. ಓಕೆನಾ, ನಾನೀಗ ಸ್ವೈಪ್ ಡೌನ್ ಮಾಡ್ತೀನಿ. ಓಕೆ, OnePlus ಅಂತಿದೆ. ನೆಕ್ಸ್ಟ್ ಹೀಗೆ ಸ್ವೈಪ್ ಡೌನ್ ಮಾಡ್ತೀನಿ. ಸ್ಮಾರ್ಟ್ಫೋನ್ಗಳ ಅಂತ ಹೇಳ್ತಾ ಇದೆ. ಹೀಗೆ ಸ್ವೈಪ್ ಡೌನ್ ಮಾಡ್ತೀನಿ. ಓಕೆ, 5 ಅಂತ ಹೇಳ್ತಾ ಇದೆ. ಓಕೆ, 34 ಅಂತ ಹೇಳ್ತಾ ಇದೆ. ಸೊ ಈಗ ಓಕೆ ಆ ಟೆಕ್ಸ್ಟ್ ಬಂದುಬಿಟ್ಟು ಎಂಡಿಗೆ ಬಂದಿದೆ. ಓಕೆನಾ, ಎನಿವೆ ಇರಲಿ. ಸೊ ನಿಮಗೆ ಯಾವುದಾದ್ರೂ ಒಂದು ಪದ ಅಥವಾ ಒಂದು ಯಾವುದಾದ್ರೂ ವರ್ಡನ್ನ ನಾನು ಕಾಪಿ ಮಾಡ್ಕೊತೀನಿ ಅಂತಂದರೆ ಸೇಮ್ ಅದೇ ರೀತಿಯಾಗಿ ಟಾಕ್ ಬ್ಯಾಕ್ ಮೆನು ಓಪನ್ ಮಾಡ್ಕೋಬೇಕು. ಅಲ್ಲಿ ಸೇಮ್ ಕಾಪಿ ಮಾಡೋದು ತೋರಿಸ್ದೆಲ್ಲ ನಾನು ನಿಮಗೆ. ಸೊ ಅದೇ ರೀತಿಯಾಗಿ ನೀವು ಅದನ್ನು ಕಾಪಿ ಮಾಡ್ಕೋಬೋದು ಟೆಕ್ಸ್ಟನ್ನು. ಓಕೆ, ಹಾಗಾದರೆ ಓಕೆ ಈಗ ನನಗೆ OnePlus ಅಂತ ಇದೆಯಲ್ಲ, ಸೊ ನನಗೆ ಇದ್ರ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ನಾನು ಇದನ್ನು ಏನು ಮಾಡಬೇಕು, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ತೊಗೋಬೇಕು. ಸೊ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ತೊಗೊತೀನಿ. ನಾನು ಸ್ವೈಪ್ ಅಪ್ ದೆನ್ ಡೌನ್ ಸ್ವೈಪ್ ಮಾಡ್ತೀನಿ ಒಂದು ಬೆರಳಿಂದ. ಓಕೆ, ಸ್ವೈಪ್ ಅಪ್ ದೆನ್ ಡೌನ್ ಮಾಡಿದ್ದೀನಿ. ಕ್ಯಾರೆಕ್ಟರ್ ಅಂತ ಬಂದಿದೆ. ಈಗ ನಾನು ಸ್ವೈಪ್ ಡೌನ್ ಮಾಡ್ತೀನಿ. ಓಕೆ, ONE ಓಕೆನಾ. ಓಕೆ, OnePlus ಸ್ಪೆಲ್ಲಿಂಗ್ನ ನೀವು ಕೇಳಿದಿರಿ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ OnePlus ಸ್ಪೆಲ್ಲಿಂಗನ್ನು. ಓಕೆ ಅದೀಗ ನಾನು ಓಕೆ ಒಂದು ಸಲ ತೋರಿಸಿದಿಲ್ಲ. ಓಕೆ, ONE ಅಂತೇಳಿ ಕ್ಯಾಪಿಟಲ್ O ಅದೆಲ್ಲ ಹೇಳ್ತಲ್ಲ. ಸೊ ಅದನ್ನು ನೀವು ಗಮನಿಸಿರ್ಬೋದು. ಸೊ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಹೀಗೆ ಸ್ವೈಪ್ ಡೌನ್ ಮಾಡಿದರೆ ಅದು ಕೂಡ ಅದೇ ರೀತಿಯಾಗಿ ಸ್ವೈಪ್ ಡೌನ್ ಮಾಡಿದರೆ ನೆಕ್ಸ್ಟ್ ಕ್ಯಾರೆಕ್ಟರ್ನ ಓದುತ್ತೆ. ಸ್ವೈಪ್ ಅಪ್ ಮಾಡಿದರೆ ಪ್ರೀವಿಯಸ್ ಕ್ಯಾರೆಕ್ಟರ್ನ ಓದುತ್ತೆ. ಓಕೆ, ಈಗ ಒಂದನ್ನು ಗಮನಕ್ಕೆ ಇಟ್ಕೊಂಬಿಡಿ. ನಾನು ನಿಮಗೇನು ಟೆಕ್ಸ್ಟನ್ನು ಪ್ಯಾರಾಗ್ರಾಫ್ ಲೈನ್ ಬೈ ಲೈನ್. ಓಕೆ, ನಾಯಿಗಳ ಸೌಂಡ್ ಇದೆ, ಸೊ ಇರಲಿ. ಪ್ಯಾರಾಗ್ರಾಫ್ ಲೈನ್ ಬೈ ಲೈನ್ ವರ್ಡ್ ಬೈ ವರ್ಡ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಏನು ಓದಿಸೋದನ್ನು ತೋರಿಸಿದ್ದೀನೋ ಸೊ ಅದನ್ನು ನೀವು ಸ್ವೈಪ್ ಅಪ್ ಮಾಡಿ ಮತ್ತೆ ನೀವು ಡೌನ್ ಮಾಡಿದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಥವಾ ನೆಕ್ಸ್ಟ್ ಲೈನ್ ಅಥವಾ ನೆಕ್ಸ್ಟ್ ವರ್ಡ್ ನೆಕ್ಸ್ಟ್ ಕ್ಯಾರೆಕ್ಟರ್ ಓದ್ತಾ ಇಲ್ಲಲ್ಲ, ಈಗ ನಾನು ಏನಿದ್ದೀನೋ ಅದೇ ಕ್ಯಾರೆಕ್ಟರ್ ಅಥವಾ ಅದೇ
ಪ್ಯಾರಾಗ್ರಾಫ್ ಓದ್ತಾ ಇದೆ, ಅದೇ ಲೈನ್ ಓದ್ತಾ ಇದೆ, ಅದೇ ವರ್ಡ್ನ ಓದ್ತಾ ಇದೆ ಅಂತಂದರೆ ಸೊ ಮತ್ತೆ ಇನ್ನೊಂದು ಸಲ ಮಾಡಿ ನೆಕ್ಸ್ಟ್ ವರ್ಡ್ ಅಥವಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಥವಾ ನೆಕ್ಸ್ಟ್ ಲೈನ್ ಓದುತ್ತೆ ಅಥವಾ ನೆಕ್ಸ್ಟ್ ಕ್ಯಾರೆಕ್ಟರ್ನ ಕೂಡ ಓದುತ್ತೆ. ಓಕೆನಾ. ಅದು ಫಸ್ಟ್ಗೆ ನೀವು ಸ್ವೈಪ್ ಅಪ್ ಮಾಡಿ ಆಮೇಲೆ ಸ್ವೈಪ್ ಡೌನ್ ಮಾಡಿದರೆ ಅದು ನೆಕ್ಸ್ಟ್ ಲೈನ್ ಅಥವಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಥವಾ ನೆಕ್ಸ್ಟ್ ವರ್ಡನ್ನು ಓದಲ್ಲ. ಸೊ ಇದನ್ನು ತಾವು ಗಮನಕ್ಕೆ ಇಟ್ಕೊಳ್ಳಿ. ಓಕೆನಾ. ಓಕೆ, ಇದು ರೀಡಿಂಗ್ಗೆ ಸಂಬಂಧಪಟ್ಟಂತೆ ಆಗಿತ್ತು. ಸೊ ಈಗ ಎಡಿಟಿಂಗ್ ಟೆಕ್ಸ್ಟ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ. ಎಡಿಟಿಂಗ್ ಟೆಕ್ಸ್ಟ್ ಬಗ್ಗೆ ಈಗ ನೋಡೋಣ. ಓಕೆ, ಎಡಿಟಿಂಗ್ ಟೆಕ್ಸ್ಟ್ ಬಗ್ಗೆ ನಾನು ನಿಮಗೆ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ನಾನು ನಿಮಗೆ ಎಡಿಟಿಂಗ್ ಟೆಕ್ಸ್ಟ್ ತೋರಿಸ್ತಾ ಇರೋದು ಫಸ್ಟ್ ಎಡಿಟಿಂಗ್ ಟೆಕ್ಸ್ಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಕರ್ಸರ್ ಬಗ್ಗೆ ನಾವು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಕರ್ಸರ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀನಿ. ಈಗ ನೀವೇನಾದರೂ ಸೊ ಇದನ್ನು ನಾನೀಗ ನೆಕ್ಸ್ಟ್ ಸೆಂಟೆನ್ಸ್ ಅಥವಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಥವಾ ನೆಕ್ಸ್ಟ್ ವರ್ಡ್ ಇದೆಲ್ಲ ಏನು ಹೇಳ್ಕೊಟ್ಟಿದ್ದೀನೋ ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಓಕೆನಾ. ಈಗ ನಾನೇನು ಎಡಿಟಿಂಗ್ ಟೆಕ್ಸ್ಟ್ ಹೇಳ್ಕೊಡ್ತಾ ಇದ್ದೀನೋ ಅದರಲ್ಲಿ ಕೂಡ ಇದು ಸ್ವಲ್ಪ ಬರುತ್ತೆ. ಓಕೆನಾ. ಈಗ ಯಾವುದಾದ್ರೂ ಒಂದು ಟೆಕ್ಸ್ಟನ್ನು ಎಡಿಟಿಂಗ್ ಮಾಡಬೇಕಂತಂದರೆ ಉದಾಹರಣೆಗೆ ನಾನು ನನ್ನ ಚಾನಲ್ನಲ್ಲೇ ಇದ್ದೀನಿ. ಓಕೆ, ಇದನ್ನು ಓಪನ್ ಮಾಡ್ಕೊಳ್ತೀನಿ. ಓಕೆ, ನಾನು ಈಗ ಒಂದು ಮೆಸೇಜನ್ನು ಬರೆದು ಇಟ್ಟಿದ್ದೀನಿ. ಸೊ ನಾನು ಈಗ ಗ್ರೂಪ್ಗೆ ಸೆಂಡ್ ಮಾಡಬೇಕು. ಅದರಲ್ಲಿ ಕೆಲವೊಂದು ಎಡಿಟ್ ಮಾಡೋದು ಇದೆ. ಸೊ ನಾನು ಅದನ್ನು ಎಡಿಟ್ ಮಾಡಿ ನಿಮಗೆ ಎಡಿಟ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಓಕೆ, ಈಗ ಫಸ್ಟ್ ಕರ್ಸರ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಕರ್ಸರ್ ಬಂದುಬಿಟ್ಟು ಉದಾಹರಣೆಗೆ ನಾನೇನಾದರೂ ಸ್ವೈಪ್ ಅಪ್ ಮಾಡಿದರೆ ಕರ್ಸರ್ ಬಂದುಬಿಟ್ಟು ಏನಿರುತ್ತೆ, ಪ್ರೀವಿಯಸ್ ನೀವೇನಾದರೂ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತಗೊಂಡಿದ್ರೆ ಪ್ರೀವಿಯಸ್ ಪ್ಯಾರಾಗ್ರಾಫ್ಗೆ ಇರುತ್ತೆ. ಓಕೆನಾ. ಸ್ವೈಪ್ ಅಪ್ ಮಾಡಿದರೆ ಅಥವಾ ನೀವೇನಾದರೂ ಸ್ವೈಪ್ ಡೌನ್ ಮಾಡಿದರೆ ನಮ್ಮ ಕರ್ಸರ್ ಬಂದುಬಿಟ್ಟು ನಾವು ಟೆಕ್ಸ್ಟನ್ನು ಎಡಿಟ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೀನಿ, ಅಂದರೆ ಡಿಲೀಟ್ ಮಾಡಬೇಕಾದ್ರೆ ಅಲ್ಲ, ಡಿಲೀಟ್ ಮಾಡಬೇಕಾದ್ರೆ ಕರೆಂಟ್ ಇರುತ್ತೆ ಅಂತಂದರೆ ಸ್ವೈಪ್ ಡೌನ್ ಮಾಡಿದರೆ ಕರೆಂಟ್ ಐಟಮ್ಗೆ ಇರುತ್ತೆ. ಡಿಲೀಟ್ ಮಾಡಬೇಕಾದ್ರೆ ನೀವೇನಾದರೂ ಬರಿಬೇಕಾದ್ರೆ ನೆಕ್ಸ್ಟ್ಗೆ ನಮ್ಮ ಕರ್ಸರ್ ಮೂವ್ ಆಗಿರುತ್ತೆ. ಓಕೆನಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತೀನಿ. ನಾವು ಸ್ವೈಪ್ ಅಪ್ ಮಾಡಿದರೆ ನಮ್ಮ ಕರ್ಸರ್ ಪ್ರೀವಿಯಸ್ಗೆ ಇರುತ್ತೆ. ನಾವೇನಾದರೂ ಸ್ವೈಪ್ ಡೌನ್ ಮಾಡಿದರೆ ನಮ್ಮ ಕರ್ಸರ್ ನಾವು ಬರಿಬೇಕಂತಂದರೆ ನೆಕ್ಸ್ಟ್ಗೆ ಮೂವ್ ಆಗಿರುತ್ತೆ. ನಾವೇನಾದರೂ ಬರೆದ್ರೆ ನೆಕ್ಸ್ಟ್ ಅಂದರೆ ಈಗ ಉದಾಹರಣೆಗೆ ಮೈ ನೇಮ್ ಈಸ್ ಅಂತಿರುತ್ತೆ. ಓಕೆನಾ. ಈಗ ಕರ್ಸರ್ ಬಂದುಬಿಟ್ಟು ಈಸ್, ನಾನು ವರ್ಡ್ ಬೈ ವರ್ಡ್ ತಗೊಂಡು ಈಸ್ವರೆಗೆ ಬಂದಿರ್ತೀನಿ. ಓಕೆನಾ. ಈಸ್ ಬಂದಮೇಲೆ ನಾನು ಸ್ಟಾಪ್ ಮಾಡಿರ್ತೀನಿ. ಡೌನ್ ಮಾಡ್ತಾ ಬಂದು ಈಸ್ ಬಂದಮೇಲೆ ಸ್ಟಾಪ್ ಮಾಡಿರ್ತೀನಿ. ಸೊ ನಾನು ಏನಾದರೂ ಈಗ ಬರೆದ್ರೆ ನಿರಂಜನ್ ಅಂತೇಳಿ ಬರೆದ್ರೆ ಅದು ನೆಕ್ಸ್ಟ್ ವರ್ಡಾಗಿ ಟೈಪ್ ಆಗುತ್ತೆ. ಓಕೆನಾ. ಓಕೆ, ಡಿಲೀಟ್ ಮಾಡಬೇಕಾದ್ರೆ ನಾನು ಈಸ್ ಮೇಲೆ ಏನಾದರೂ ಫೋಕಸ್ ಇಟ್ಟು ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ ಅಂದರೆ ಸ್ವೈಪ್ ಡೌನ್ ಮಾಡ್ತಾ ಬಂದು ನಾನು ಈಸ್ ಮೇಲೆ ಫೋಕಸ್ ಇಟ್ಟಿರ್ತೀನಿ. ಸೊ ನಾನು ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ಕರೆಂಟ್ ಐಟಮ್ IS ಏನಿದೆ ಅದು ಡಿಲೀಟ್ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಷ್ಟು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇನ್ನು ಉಳಿಕಿದ್ದನ್ನು ನೀವೇ ಎಕ್ಸ್ಪ್ಲೋರ್ ಮಾಡಿ. ಓಕೆನಾ. ಓಕೆ, ಈಗ ನಾನು ಒಂದು ಟೆಕ್ಸ್ಟನ್ನು ಎಡಿಟ್ ಮಾಡಬೇಕಂತ ಹೇಳಿದ್ದೆಲ್ಲ, ಸೊ ಆ ಟೆಕ್ಸ್ಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ನಾನು ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತೊಗೊತೀನಿ. ಅದು ಎಲ್ಲಿ ಎಡಿಟ್ ಮಾಡಬೇಕಂತನೂ ಕೂಡ ತೋರಿಸ್ತೀನಿ ನಿಮಗೆ. ಆ ಟೆಕ್ಸ್ಟನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಫಸ್ಟ್. ಓಕೆ, ಕೇಳಿಸ್ಕೊಳ್ಳೋದು ಬೇಡ, ನಾನು ಕೇಳಿಸ್ಕೊಂಡ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತೊಗೊತೀನಿ ನಾನು. ಓಕೆ, ಓಕೆ ಓಕೆ ಈಗ ಇನ್ನೊಂದು ನಿಮಗೆ ಓಕೆ ನಾನು ನಿಮಗೆ ಇನ್ನೊಂದು ಹೇಳಬೇಕು. ಸೊ ಈಗ ನೀವು ಟೆಕ್ಸ್ಟನ್ನು ಬರಿಬೇಕಾದ್ರೆ, ಎಡಿಟ್ ಮಾಡಬೇಕಾದ್ರೆ ನೀವು ಸ್ವೈಪ್ ಮಾಡ್ತಾ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ಮಾಡಿಕೊಂಡು ಅಥವಾ ಏನಾದರೂ ಮಾಡಿಕೊಂಡು ನೀವು ಟೆಕ್ಸ್ಟ್ನ ಮೊದಲ ಕ್ಯಾರೆಕ್ಟರ್ಗೆ ಬರಬೇಕಂತ ಏನೂ ಇಲ್ಲ. ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ ಆ ಟೆಕ್ಸ್ಟ್ ಮೇಲೆ ಫೋಕಸ್ ಇಟ್ಟು, ಅಂದರೆ ನಾನೀಗ ಎಡಿಟಿಂಗ್ ಬಾಕ್ಸ್ ಓಪನ್ ಮಾಡ್ಕೊಂಡಿದ್ದೀನಿ, ಎಡಿಟ್ ಬಾಕ್ಸನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈ ಟೆಕ್ಸ್ಟನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ, ಯಾವುದೊಂದು ಟೆಕ್ಸ್ಟನ್ನು ನಿಮಗೆ ತೋರಿಸ್ಲಿಕ್ಕೆ. ಓಕೆನಾ. ಆ ಟೆಕ್ಸ್ಟನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಒಂದು ಎಡಿಟ್ ಬಾಕ್ಸ್ ಮೇಲೆ ಫೋಕಸ್ ಇಟ್ಟಿದ್ದೀನಿ. ನಾನೀಗ ಟಾಕ್ ಬ್ಯಾಕ್ ಮೆನ್ಯೂನ ಓಪನ್ ಮಾಡ್ಕೊಳ್ತೀನಿ. ಓಕೆ, ಟಾಕ್ ಬ್ಯಾಕ್ ಮೆನ್ಯೂ ಓಪನ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾನು ನಿಮಗೆ ಆಗಲೇ ಹೇಳಿದ್ದೀನಿ. ಸ್ವೈಪ್ ಅಪ್ ದೆನ್ ರೈಟ್ ಅಥವಾ ಸ್ವೈಪ್ ಡೌನ್ ದೆನ್ ರೈಟ್. ಸ್ವೈಪ್ ಮಾಡಿದರೆ ಒಂದು ಬೆರಳಿಂದ ಟಾಕ್ ಬ್ಯಾಕ್ ಮೆನ್ಯೂ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಿಗೆ
ಆ್ಯಕ್ಷನ್ಸ್ ಅಂತೇಳಿ ಇದೆಯಲ್ಲ, ಸೊ ಇದ್ರ ಒಳಗಡೆ ಹೋಗ್ತಾ ಇದ್ದೀನಿ. Actions. ಓಕೆ, Move cursor to beginning. ಮೂವ್ ಕರ್ಸರ್ ಟು ಬಿಗಿನಿಂಗ್ ಅಂತಿದೆ. ಸೊ ಇಲ್ಲಿ ಏನೇನಿದೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. Move cursor to end. ಮೂವ್ ಕರ್ಸರ್ ಟು ಎಂಡ್. ಓಕೆ, Move cursor to beginning. ಮೂವ್ ಕರ್ಸರ್ ಟು ಬಿಗಿನಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಕರ್ಸರ್ ಬಿಗಿನಿಂಗ್ಗೆ ಹೋಗುತ್ತೆ. ಅಂದರೆ ಟೆಕ್ಸ್ಟ್ನ ಮೊದಲ ಲೈನ್ಗೆ, ಮೊದಲ ಒಂದು ಕ್ಯಾರೆಕ್ಟರ್ಗೆ ಹೋಗುತ್ತೆ. Move cursor to end. ಮೂವ್ ಕರ್ಸರ್ ಟು ಎಂಡ್ ಇದು ಬಂದುಬಿಟ್ಟು ನಮ್ಮ ಟೆಕ್ಸ್ಟ್ನ ಕೊನೆಯ ಭಾಗದಲ್ಲಿ ಏನು ಲೆಟರ್ ಇರುತ್ತೋ ಆ ಲೆಟರ್ಗೆ, ಕ್ಯಾರೆಕ್ಟರ್ಗೆ ಹೋಗುತ್ತೆ. Paste. ಪೇಸ್ಟ್ ಅಂತಿದೆ. ನೀವೇನಾದರೂ ಕಾಪಿ ಮಾಡಿದರೆ ಎಡಿಟ್ ಬಾಕ್ಸಲ್ಲಿ ಬಂತು, ಇಲ್ಲಿ ಪೇಸ್ಟ್ ಬಟನ್ನ ಕ್ಲಿಕ್ ಮಾಡಿದರೆ ಅದು ಪೇಸ್ಟ್ ಆಗುತ್ತೆ. Select all. ಸೆಲೆಕ್ಟ್ ಆಲ್ ಅಂತಿದೆ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಬರೆದಿರುವಂತಹ ಎಲ್ಲ ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ. ನೀವು ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸಲ ಕ್ಲಿಕ್ ಮಾಡಿಕೊಳ್ಳೆ ಎಲ್ಲ ಟೆಕ್ಸ್ಟ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಓಕೆನಾ? Start or end selection mode. ಸ್ಟಾರ್ಟ್ ಆರ್ ಎಂಡ್ ಸೆಲೆಕ್ಷನ್ ಮೋಡ್. ಸೊ ಇದನ್ನೇ ನಾನು ನಿಮಗೆ ಇವತ್ತು ಫುಲ್ ಎಕ್ಸ್ಪ್ಲೇನ್ ಮಾಡೋದಿರೋದು ಇದ್ರ ಬಗ್ಗೆನೇ. ಸೊ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ Close button ಓಕೆ, out of ಕ್ಲೋಸ್ list. ಇದೆ, ಇದು ಬೇಡ ನಮಗೆ. Actions. Move cursor to beginning and list. ಮೂವ್ ಕರ್ಸರ್ ಟು ಬಿಗಿನಿಂಗ್ ಅಂತ ಇದೆಯಲ್ಲ, ಸೊ ಇದನ್ನು ನಾನು ನಿಮಗೆ ಆಗಲೇ ಹೇಳಿದೆ. ಇದು ಎದಕ್ಕೆ ಉಪಯೋಗ ಆಗುತ್ತೆ? ನಮ್ಮ ಟೆಕ್ಸ್ಟ್ನ ಮೊದಲ ಲೈನ್ನ ಮೊದಲ ಟೆಕ್ಸ್ಟ್ಗೆ, ಅಂದರೆ ಮೊದಲ ಲೆಟರ್ಗೆ, ಮೊದಲ ಕ್ಯಾರೆಕ್ಟರ್ಗೆ ಇದು ಹೋಗುತ್ತೆ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. Beginning of field. ಓಕೆ, ಈಗ ಆ ಟೆಕ್ಸ್ಟ್ನ ಮೊದಲ ಲೈನ್ನಲ್ಲಿ ಮೊದಲ ಒಂದು ಲೆಟರ್ಗೆ ನಾನು ಇದ್ದೀನಿ ಈಗ. ಓಕೆ Lines. ಓಕೆ Words. Characters. Actions. Proofread. Speed screen search. Links. Controls. Head. Paragraphs. ಓಕೆ, ನಾನೀಗ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತೊಗೊಂಬಂದು ಸ್ವಲ್ಪ ಆ ಟೆಕ್ಸ್ಟನ್ನು ಓದಿಸ್ತೀನಿ. ಅಂದರೆ ಫುಲ್ ಓದಿಸಂಗಿಲ್ಲ, ಸ್ವಲ್ಪ ಕೇಳಿಸ್ಕೊಳ್ಳಿ ಅಷ್ಟೇ. Ponkane duchodawiata makalumata regulna i masifia hitlan pekaria ni masisuftade. Nimishadalli pon nimmakaya liruktade. ಓಕೆನಾ? ಇದು ಫಸ್ಟ್ ಪ್ಯಾರಾಗ್ರಾಫ್. Indu ponkalu parasara matana dumasatana kana. ಇದು ಸೆಕೆಂಡ್ ಪ್ಯಾರಾಗ್ರಾಫ್. ಇದು ಮೂರನೇ ಪ್ಯಾರಾಗ್ರಾಫ್. ಇದು ಫೋರ್ತ್ ಪ್ಯಾರಾಗ್ರಾಫ್. ಸೊ ಈ ಪ್ಯಾರಾಗ್ರಾಫ್ನಲ್ಲಿರುವಂತಹ ಟೆಕ್ಸ್ಟನ್ನು ನಾನು ಅಳಿಸ್ಬೇಕು. ಓಕೆನಾ? ಇದನ್ನು ನಾನೀಗ ಈ ಒಂದು ಪ್ಯಾರಾಗ್ರಾಫ್ನ ಇರುವಂಥ ಟೆಕ್ಸ್ಟನ್ನು ಡಿಲೀಟ್ ಮಾಡೋದು ಹೇಗೆ ಅಲ್ಲ? ಸೊ ನಾನು ಇದನ್ನು ತೋರಿಸ್ತೀನಿ ಈಗ. ಓಕೆ, ನಾನು ಇದ್ರ ಮೇಲೆ ಫೋಕಸ್ ಇಟ್ಕೊಂಡು ನಾನೇನು ಮಾಡ್ತೀನಿ, ಟಾಕ್ ಬ್ಯಾಕ್ ಮೆನ್ಯೂನ ಓಪನ್ ಮಾಡ್ಕೊಳ್ತೀನಿ. Talk back menu. ಓಕೆ Describe actions. ಓಕೆ, ಆ್ಯಕ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. Actions. ಓಕೆ, Move per paste. Select all. Start or end selection mode. ಸ್ಟಾರ್ಟ್ ಆರ್ ಸೆಲೆಕ್ಷನ್ Select all. Start or end selection mode. ಸ್ಟಾರ್ಟ್ ಆರ್ ಎಂಡ್ ಸೆಲೆಕ್ಷನ್ ಮೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಸಲ ಡಬಲ್ ಟ್ಯಾಪ್ ಮಾಡ್ತೀನಿ. Selection mode on. ಓಕೆ, ಈಗ ಆ ಒಂದು ಟೆಕ್ಸ್ಟ್ನ ಕರ್ಸರ್ ಬಂದುಬಿಟ್ಟು ಸೆಲೆಕ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ನಾವು ಓಕೆ, ಈಗ ಟೆಕ್ಸ್ಟ್ ಓಕೆ, ನಾವೀಗ ಸೆಲೆಕ್ಷನ್ ಮೋಡ್ ಆನ್ ಆಗಿದೆ ನಮ್ಮದು. ಓಕೆನಾ? ನಾವೀಗ ಎಕ್ಕಡೆ ಸ್ವೈಪ್ ಮಾಡ್ತೀವೋ ಅದು ಆ ಒಂದು ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ. ಸೊ ನಾನೀಗ ಮತ್ತೆ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತೊಗೊಂಬರ್ತೀನಿ, ಮತ್ತೆ ಅದೇ ರೀತಿ ಮಾಡ್ತೀನಿ. ಅಂದರೆ ಸ್ವೈಪ್ ಅಪ್ ದೆನ್ ಡೌನ್ ಒಂದು ಬೆರಳಿಂದ. Actions. Proofread. Speech rate. Screen links. Controls. Headings. Paragraphs. ಓಕೆ, ನಾನೀಗ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತೊಗೊಂಬಂದಿದ್ದೀನಿ. ಸೊ ನಾನೀಗ ಸ್ವೈಪ್ ಡೌನ್ ಮಾಡಿದರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ. ನಾನು ಸ್ವೈಪ್ ಅಪ್ ಮಾಡಿದರೆ ಈಗ ನಾನೇನು ಕರೆಂಟ್ ಪ್ಯಾರಾಗ್ರಾಫ್ ಏನಿದ್ದೀನೋ ಆ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ. ಹಾಗೆ ಸ್ವೈಪ್ ಅಪ್ ಮಾಡ್ತಾ ಹೋದರೆ ಹಿಂದಕ್ಕಿರುವಂತಹ ಎಲ್ಲ ಪ್ಯಾರಾಗ್ರಾಫ್ಗಳೆಲ್ಲ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ನೀವು ಇದೇ ರೀತಿ ಸ್ವೈಪ್ ಡೌನ್ ಮಾಡ್ತಾ ಹೋದರೆ ನೀವು ಎಷ್ಟು ಸಲ ಸ್ವೈಪ್ ಮಾಡ್ತಿರೋ ಅಷ್ಟು ಪ್ಯಾರಾಗ್ರಾಫ್ಗಳೆಲ್ಲ ಸೆಲೆಕ್ಟ್ ಆಗುತ್ತೆ. ಟೆಕ್ಸ್ಟ್ನಲ್ಲಿರುವಂಥ ಅಷ್ಟು ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ. ಸೊ ನೀವು ಡಿಲೀಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆ ಪ್ಯಾರಾಗ್ರಾಫ್ನೆಲ್ಲ ನೀವೇನು ಸೆಲೆಕ್ಟ್ ಮಾಡಿರ್ತೀರೋ ಅದನ್ನು ಒಂದು ಸಲ ಡಿಲೀಟ್ ಮಾಡ್ಬೋದು, ಒಂದೇ ಸಲ. ಓಕೆನಾ? ನಾನೀಗ ಸ್ವೈಪ್ ಅಪ್ ಮಾಡ್ತೀನಿ. ಓಕೆನಾ? ಈಗ ಈ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗಿದೆ. ಸೊ ನಾನೀಗ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. Delete. ಓಕೆ, ಸಂಪೂರ್ಣವಾಗಿ ಆ ಒಂದು ಪ್ಯಾರಾಗ್ರಾಫ್ನಲ್ಲಿರುವಂತಹ ಟೆಕ್ಸ್ಟ್ ಸಂಪೂರ್ಣವಾಗಿ ಈಗ ಡಿಲೀಟ್ ಆಗಿದೆ. ಸೊ ನಾನು ನಿಮಗೆ ಅದನ್ನು ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ ಅನಿಸುತ್ತೆ. ಓಕೆ, ಹಿಂಗೆ ನಾನು ಸ್ವೈಪ್ ಡೌನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಈಗ ಸ್ವೈಪ್ ಡೌನ್ ಮಾಡ್ತಾ ಬಂದು ನಾನು ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಬಂದಿದ್ದೀನಿ. ಅದು ಈಗಾಗಲೇ ನಾನು ಆ ಪ್ಯಾರಾಗ್ರಾಫ್ನ ಡಿಲೀಟ್ ಮಾಡಿ ತೋರಿಸಿದ್ದೀನಿ. ಮತ್ತು ಈ ಪ್ಯಾರಾಗ್ರಾಫ್ ಕೂಡ ನಾನು ಡಿಲೀಟ್ ಮಾಡಬೇಕು. ಸೊ ನಾನು ಈಗ ಅದೇ ರೀತಿ ಟಾಕ್ ಬ್ಯಾಕ್ ಮೆನ್ಯೂನ ಓಪನ್ ಮಾಡ್ಕೊಳ್ತೀನಿ. Compose message. Editing. Start or end selection mode. Activate. Proofread. Speech rate. Screen search. Links. Headings. Paragraphs. ಟಾಕ್ ಬ್ಯಾಕ್ ಮೆನ್ಯೂ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಮತ್ತೆ
ಆ ಟೆಕ್ಸ್ಟ್ ಮೇಲೆ ಏನಾದರೂ ಬೆರಳನ್ನು ಇಟ್ಕೊಂಡು ಅಲ್ಲಿ ಟಚ್ ಮಾಡಿದರೆ ಬೇರೆ ಮತ್ತು ಬೇರೆ ಅದು ಓಪನ್ ಆಗಲ್ಲ. ನಾನು ಹೇಳ್ತಾ ಇರುವಂಥ ಆಪ್ಷನ್ ನಿಮಗೆ ಸಿಗದೇ ಇರ್ಬೋದು. ಸೊ ಗಮನ ಇಟ್ಕೊಂಡು ಈ ಟೆಕ್ಸ್ಟ್ ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಕೊಂಡು ಮಾಡಬೇಕಾಗುತ್ತೆ. Describe image. Actions. ಓಕೆ, ಈಗ ಮತ್ತೆ ಆ್ಯಕ್ಷನ್ಸ್ ಒಳಗಡೆ ಹೋಗ್ತೀನಿ. Actions. Move paste. Starter and selection mode. ಓಕೆ, ಸ್ಟಾರ್ಟ್ Select starter and selection mode. ಸ್ಟಾರ್ಟ್ ಆರ್ ಎಂಡ್ ಸೆಲೆಕ್ಷನ್ ಮೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Selection mode on. ಓಕೆ, ಈಗ ಸೆಲೆಕ್ಷನ್ ಮೋಡ್ ಆನ್ ಆಗಿದೆ. ಓಕೆ, ನಾನೀಗ ಮತ್ತೆ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತೊಗೊಂಬರ್ತೀನಿ. Actions. ಓಕೆ, ಅದು ಬೈ ಕ್ಯಾರೆಕ್ಟರ್ ಬಂದಿರುತ್ತೆ. ಸೊ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊತಾ ಹೋದರೆ ನಾವು ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಲ್ಲ, ಈಗ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗುತ್ತಾ ಹೋಗುತ್ತೆ. ಅದು ಆಟೋಮೆಟಿಕಲಿ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಈಗ ತಗೊಂಡಿರುತ್ತೆ. ನಮಗೆ ಸ್ವೈಪ್ ಡೌನ್ ಅಥವಾ ಸ್ವೈಪ್ ಅಪ್ ದೆನ್ ಡೌನ್ ಮಾಡೋದ್ರ ಮುಖಾಂತರ ಮತ್ತು ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತಗೋಣ. Speech rate. Screen search. Links. Controls. Headings. Paragraphs. ಓಕೆ, ಪ್ಯಾರಾಗ್ರಾಫ್ ಅಂತ ಹೇಳ್ತಾ ಇದೆಯಲ್ಲ. ಸೊ ಈಗ ನಾನು ಸ್ವೈಪ್ ಡೌನ್ ಮಾಡಿದರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ. ಸ್ವೈಪ್ ಅಪ್ ಮಾಡಿದರೆ ಈಗ ಕರೆಂಟ್ ನಾನೇನು ಈಗ ಪ್ರಸ್ತುತ ಏನು ಪ್ಯಾರಾಗ್ರಾಫ್ ಇದೆಯಲ್ಲ, ಸೊ ಆ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ. ಓಕೆನಾ? ಸೊ ನನಗೆ ನಾನಿರುವಂತಹ ಪ್ಯಾರಾಗ್ರಾಫ್ ನನಗೆ ಸೆಲೆಕ್ಟ್ ಆಗಬೇಕಲ್ಲ. ಸೊ ಹಂಗಾಗಿ ನಾನು ಸ್ವೈಪ್ ಅಪ್ ಮಾಡ್ತೀನಿ. ಓಕೆ, ಈಗ ಈ ಟೆಕ್ಸ್ಟ್ ಸೆಲೆಕ್ಟ್ ಆಗಿದೆ. ಸೊ ನಾನೀಗ ಸ್ವೈಪ್ ಅಪ್ ಮಾಡ್ತಾ ಹೋದರೆ ಹಿಂದ್ಗಡೆ ಇರುವಂತಹ ಪ್ಯಾರಾಗ್ರಾಫ್ಗಳೆಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ನಾನು ನಾನು ಸ್ವೈಪ್ ಡೌನ್ ಮಾಡಿದರೆ ಈ ಪ್ಯಾರಾಗ್ರಾಫ್ ನಾಟ್ ಸೆಲೆಕ್ಟ್ ಆಗುತ್ತೆ. ಸೊ ನಾನು ನಿಮಗೆ ಫಸ್ಟ್ಗೆ ತೋರಿಸಲ್ಲ, ಸೊ ಅದು ಕೂಡ ಅದೇ ರೀತಿ. ಸೊ ನಿಮಗೆ ಇದೇ ರೀತಿಯಾಗಿ ಎಷ್ಟು ಪ್ಯಾರಾಗ್ರಾಫ್ಗಳು ಬೇಕೋ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಅಂತಂದರೆ ಸ್ವೈಪ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ, ಸ್ವೈಪ್ ಅಪ್ ಮಾಡಿದ್ರೆ ಪ್ರೀವಿಯಸ್ ಪ್ಯಾರಾಗ್ರಾಫ್ಗಳು ಸೆಲೆಕ್ಟ್ ಆಗುತ್ತೆ. ಸೊ ಇದೇ ಒಂದು ಇದೇ ರೂಲ್ಸ್ ಲೈನ್ ಬೈ ಲೈನ್ ತೊಗೊಂಡಾಗ ಕೂಡ ಇದೇ ರೂಲ್ಸ್ ಅನ್ವಯ ಆಗುತ್ತೆ. ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ತೊಗೊಂಡಾಗ ಕೂಡ ಇದೇ ರೂಲ್ಸ್ ಅನ್ವಯ ಆಗುತ್ತೆ. ಸೊ ನಾನೀಗ ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಓಕೆ, ಡಿಲೀಟೆಡ್ ಅಂತ ಹೇಳ್ತಲ್ಲ ಆ ಲೈನ್ ಎಲ್ಲ ಈಗ ಏನು ಓದುತ್ತಲ್ಲ ನನ್ನ ಟಾಕ್ ಬ್ಯಾಕ್ ಅದೆಲ್ಲ ಡಿಲೀಟ್ ಆಗಿದೆ. ಓಕೆ, ಇಷ್ಟು ಈಗ ಟೆಕ್ಸ್ಟ್ ಎಡಿಟಿಂಗ್ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಒಂದನ್ನು ನೆನಪಿಟ್ಕೊಳ್ಳಿ, ಟೆಕ್ಸ್ಟ್ ಎಡಿಟಿಂಗ್ ಮಾಡಬೇಕಾದ್ರೆ ಓಕೆನಾ, ನೀವೇನಾದರೂ ಈಗ ಉದಾಹರಣೆಗೆ ಓಕೆ ನಾನೀಗ ಓಕೆ ನನ್ನ ಫೋಕಸ್ ಬಂದುಬಿಟ್ಟು ಈ ಟೆಕ್ಸ್ಟ್ನ ಕೊನೆಯ ಭಾಗದಲ್ಲಿದೆ. ಸೊ ಲಾಸ್ಟ್ಗೆ ಇದೆ, ಅಂದರೆ ಎಂಡಿಗೆ ಇದೆ, ಈ ಟೆಕ್ಸ್ಟ್ನ ಎಂಡಿಗೆ. ಸೊ ನಾನೀಗ ಏನಾದರೂ ಟೈಪ್ ಮಾಡಿದರೆ, ನಾನು ಉದಾಹರಣೆಗೆ ನಿರಂಜನ್ ಅಂತೇಳಿ ನಾನು ಟೈಪ್ ಮಾಡಿದರೆ ಅದು ನೆಕ್ಸ್ಟ್ ವರ್ಡ್ ಆಗಿ ಟೈಪ್ ಆಗುತ್ತೆ, ಅಥವಾ ಓಕೆ ನೆಕ್ಸ್ಟ್ ಟೈಪ್ ಆಗುತ್ತೆ. ಸೊ ನಾನೀಗ ಸ್ವೈಪ್ ಅಪ್ ಮಾಡಿ ಇದ್ರ ಮೇಲೆ ಏನಾದರೂ ಸ್ವೈಪ್ ಅಪ್ ಮಾಡಿ ನಾನು ಟೈಪ್ ಮಾಡಿದರೆ, ಸೊ ಈ ಒಂದು ಪ್ಯಾರಾಗ್ರಾಫ್ನ ಹಿಂದ್ಗಡೆ ನಾನೇನು ಬರಿತೀನೋ ಅದು ಟೈಪ್ ಆಗುತ್ತೆ. ಓಕೆನಾ? ಅಥವಾ ನಾನೇನಾದರೂ ಸ್ವೈಪ್ ಅಪ್ ಮಾಡಿ ಡಿಲೀಟ್ ಬಟನ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ, ಸೊ ಪ್ರೀವಿಯಸ್ನಲ್ಲಿ ಏನಿದೆ ಅದು ಡಿಲೀಟ್ ಆಗುತ್ತೆ. ಕರೆಂಟ್ ಅಂದರೆ ಪ್ರಸ್ತುತ ಏನಾದರೂ ಇದ್ದರೆ ನೀವು ಸ್ವೈಪ್ ಡೌನ್ ಮಾಡಿ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರಸ್ತುತ ಏನು ಟೆಕ್ಸ್ಟ್ ಇದೆ ಅದು ಡಿಲೀಟ್ ಆಗುತ್ತೆ. ಅಥವಾ ನೀವು ಸ್ವೈಪ್ ಅಪ್ ಮಾಡಿ ಏನಾದರೂ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರೀವಿಯಸ್ನಲ್ಲಿರುವಂತಹ ಟೆಕ್ಸ್ಟ್ ಡಿಲೀಟ್ ಆಗುತ್ತೆ. ಓಕೆನಾ? ಇದು ಡಿಲೀಟ್ ಮಾಡೋದ್ರ ಬಗ್ಗೆ. ನೀವು ಏನಾದರೂ ಟೆಕ್ಸ್ಟನ್ನು ಬರೆಯೋದ್ರ ಬಗ್ಗೆ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ನಾನು ನಿಮಗೆ ಉದಾಹರಣೆಗೆ ಒಂದು ನಿಮಿಷ ಓಕೆ, ಫುಲ್ ಸ್ಟಾಪ್ ಇದೆಯಲ್ಲ, ಸೊ ಇದಕ್ಕೆ ನಾನು ಈ ಒಂದು ಟೆಕ್ಸ್ಟ್ನ ಲಾಸ್ಟ್ಗೆ ಬಂದಿದ್ದೀನಿ. ಸೊ ನಾನೀಗ ಸ್ಪೇಸ್ ಬರೀತೀನಿ. ಓಕೆ, ಸ್ಪೇಸ್ ಹಾಕಿದ್ದೀನಿ. ಸೊ ಇಲ್ಲಿ ನಿರಂಜನ್ ಅಂತೇಳಿ ಟೈಪ್ ಮಾಡ್ತೀನಿ. ಓಕೆ, ನಿರಂಜನ್ ಅಂತೇಳಿ ಬರೆದಿದ್ದೀನಿ. ಸೊ ನಾನು ನಿಮಗೆ ಇದನ್ನು ಓಕೆ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತಗೊಂಡಿದ್ದೀನಿ. ಓಕೆ, ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ಬೇಡ. ಓಕೆ, ಇಲ್ಲ, ನಾನು ಲೈನ್ ಬೈ ಲೈನ್ ತೊಗೊಂಡು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮಾಡಿ ಆದಮೇಲೆ ಫುಲ್ ಸ್ಟಾಪ್ ಇದೆ, ನಂತರ ನಿರಂಜನ್ ಅಂತೇಳಿ ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ಮಾಡಿ ನಿರಂಜನ್ ಅಂತ ಹೇಳ್ತಾ ಇದೆಯಲ್ಲ. ಸೊ ನಾನೀಗ ಉದಾಹರಣೆಗೆ
ನಾನು ಲೈನ್ ಬೈ ಲೈನ್ ತೊಗೊಂಡಿದ್ದೀನಿ, ಸ್ವೈಪ್ ಅಪ್ ಮಾಡ್ತೀನಿ. Madi Niranjan. ಓಕೆ, ಇಲ್ಲಿ ನಾನು ನಿರಂಜನ್ ಅಂತ ಹೇಳಿದೆಯಲ್ಲ, ಸೊ ಮಾಡಿ ನಿರಂಜನ್ ಅಂತ ಹೇಳಿದೆಯಲ್ಲ, ನಾನು ಮಾಡಿ ನಿರಂಜನ್ ಅಂತ ಹೇಳಿದೆಯಲ್ಲ, ಸೊ ಅಲ್ಲಿಂದ ನಾನು ಸ್ವೈಪ್ ಅಪ್ ಮಾಡಿದ್ದೀನಿ. ಅಂತಂದರೆ ಈಗ ನನ್ನ ಕರ್ಸರಲ್ಲಿದೆ, ಈ ಹಿಂದಿನ ಭಾಗದಲ್ಲಿ ಇದೆ, ಅಂತಂದರೆ ಪ್ರೀವಿಯಸ್ಗೆ ಇದೆ. ಸೊ ನಾನು ಪ್ರೀವಿಯಸ್ನಲ್ಲಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಮತ್ತು ನಿರಂಜನ್ ಅಂತೇಳಿ ಬರೀತೀನಿ. N I I R R A A N N J J A A N N. ಓಕೆ, Madi Niranjan. Niranjan. ನೋಡಿ. Niranjan. ಸೊ ಓಕೆ, ಒಂದು ನಿಮಿಷ. Words. Niranjan. Pramukha Data. Limma. Pramukha. Characters. Space. Ke. Ta. Va. Na. Nu. Space. ಓಕೆ, ನಾನು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟ್ರು ತೊಗೊಂಡು ಓದಿಸಿ ತೋರಿಸ್ತಾ ಇದ್ದೀನಿ ನೋಡಿ. Ya. Mi. Ta. Va. Ki. Space. Ka. Lau. Ta. Ke. Space. Pa. Ya. Ka. Pa. Space. N I Okay. India. Y Yankee. Compose message. I India. N. ಓಕೆ, ನೋಡಿ ಈಗ ನನ್ನ ಹೆಸರು ಬರ್ತಾ ಇದೆ. N I N I R A R A N November. N J A A N. N. Ma. ಹಾಂ, ಓಕೆ. ಈಗ ನಿರಂಜನ್ ಅಂದಮೇಲೆ ನೆಕ್ಸ್ಟ್ ಮಾ Di. ಡಿ Full stop. ನೋಡಿ. ಓಕೆನಾ, ನಾನು ಏನು ಮಾಡಿದ್ದೆ, ಮಾಡಿ ನಿರಂಜನ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನಾನು ಲೈನ್ ಬೈ ಲೈನ್ ತೊಗೊಂಡಿದ್ದಾಗಲೇ ನಾನು ಸ್ವೈಪ್ ಅಪ್ ಮಾಡಿ ಅಲ್ಲಿ ನಿರಂಜನ್ ಅಂತೇಳಿ ಟೈಪ್ ಮಾಡಿದೆ. ಸೊ ಹಂಗಾಗಿ ಅದೇನಾಯಿತು, ಪ್ರೀವಿಯಸ್ಗೆ ಅದು ಟೈಪ್ ಆಯಿತು. ಸೊ ನಾನೀಗ ಏನು ಮಾಡ್ತೀನಪ್ಪ ಅಂತಂದರೆ ಡಿಲೀಟ್ ಮಾಡೋದ್ರ ಬಗ್ಗೆ ತೋರಿಸ್ತೀನಿ ನಿಮಗೆ. Full stop. Di. Ma. N November. Okay. N. Ma. Ma. ಇಲ್ಲಿ ಮಾ ಅಂತ ಇದೆಯಲ್ಲ, ಸೊ ನಾನು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ತೊಗೊಂಡಿದ್ದೀನಿ, ಹಾಗಾಗಿ ಅದು ಅಕ್ಷರಗಳನ್ನು ಹೇಳ್ತಾ ಇದೆ. ಸೊ ನೀವು ವರ್ಡ್ ಬೈ ವರ್ಡ್ ತೊಗೊಂಡಿದ್ರೆ ವರ್ಡನ್ನು ಓದುತ್ತೆ. ಓಕೆನಾ. ಸೊ ನಾನೀಗ ಡಿಲೀಟ್ ಬಟನ್ನ ಕ್ಲಿಕ್ ಮಾಡ್ತೀನಿ ನೋಡಿ. ಸ್ವೈಪ್ ಅಪ್ ಮಾಡ್ತಾ ನಾನು ಮಾ ಮೇಲೆ ಬಂದಿದ್ದೀನಿ. ಓಕೆನಾ, ನಾನು ಡಿಲೀಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. Delete. And deleted. ನೋಡಿ, ಪ್ರೀವಿಯಸ್ನಲ್ಲಿರುವಂತಹ ಅಕ್ಷರಗಳು ಡಿಲೀಟ್ ಆಗ್ತಾಯಿದೆ. ಓಕೆನಾ. ಸೊ ನೀವು ಇದೇ ರೀತಿಯಾಗಿ ವರ್ಡ್ ಬೈ ವರ್ಡ್ ತೊಗೊಂಡ್ರು ಕೂಡ ಅಷ್ಟೇ, ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ತಗೊಂಡ್ರು ಕೂಡ ಇಷ್ಟೇ. ನೀವೇನಾದ್ರು ಸ್ವೈಪ್ ಅಪ್ ಮಾಡಿ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರೀವಿಯಸ್ನಲ್ಲಿರುವಂತಹ ಐಟಮ್ ಡಿಲೀಟ್ ಆಗುತ್ತೆ. Deleted. J deleted. And deleted. Deleted. R deleted. I deleted. And deleted. ಓಕೆ. Ma. Di. Full stop. ಓಕೆ, ಮಾಡಿ ಅಂತ ಇದೆಯಲ್ಲ. Compose message. Editing. Move cursor to beginning. ಒಂದು ನಿಮಿಷ. Proofread. Speech rate. Screens links. Controls. Headings. Lines. Words. Niranjan. ಓಕೆ, Niranjan. ನೋಡಿ ಈಗ ನಿರಂಜನ್ ಅಂತೇಳಿ ಹೇಳ್ತಾ ಇದೆಯಲ್ಲ. ಸೊ ನಾನೀಗ ಸ್ವೈಪ್ ಡೌನ್ ಮಾಡ್ತಾ ಬಂದು ನಾನು ಈಗ ವರ್ಡ್ ಬೈ ವರ್ಡ್ ತೊಗೊಂಡಿದ್ದೆ ನಾನು. ಓಕೆನಾ, ವರ್ಡ್ ಬೈ ವರ್ಡ್ ತೊಗೊಂಡು ನಿರಂಜನ್ ಬರುವವರೆಗೆ ಸ್ವೈಪ್ ಡೌನ್ ಮಾಡ್ತಾ ಬಂದೆ. ಸೊ ನಿರಂಜನ್ ಅಂತೇಳಿ ಸಿಕ್ಕಿದೆ. ಓಕೆನಾ, ಮಾಡಿ ಆದಮೇಲೆ ನಿರಂಜನ್ ಬರೆದಿದ್ದೆಲ್ಲ, ಸೊ ಅಲ್ಲಿಗೆ ಬಂದಿದ್ದೀನಿ ನಾನೀಗ. ಓಕೆನಾ, ನಾನೀಗ ನಿರಂಜನ್ ಮೇಲೆ ಫೋಕಸ್ ಇಟ್ಟಿದ್ದೀನಿ. ಡಿಲೀಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. Delete. And deleted. ನೋಡಿ, ಈಗ ಪ್ರಸ್ತುತ ಇರುವಂತಹ ಲೆಟರ್ಗಳು ಅಂದರೆ ವರ್ಡ್ ಡಿಲೀಟ್ ಆಗ್ತಾ ಇದೆ. Deleted. J deleted. And deleted. Deleted. R deleted. I deleted. And deleted. Space deleted. ಓಕೆನಾ, ಕೇಳಿಸ್ಕೊಂಡ್ರಲ್ಲ. ಸೊ ಈಗ ನಾನು ಏನು ಮಾಡಿ ಆದಮೇಲೆ ಏನು ಬರೆದಿದ್ದೆ ನಿರಂಜನ್ ಅಂತೇಳಿ ಅದು ಡಿಲೀಟ್ ಮಾಡಿದ್ದೀನಿ. Characters. Full stop. And ಓಕೆ, ಇದು ಕೂಡ ಡಿಲೀಟ್ ಮಾಡೋಣ. delete. ಓಕೆ. Full stop deleted. ಓಕೆ, ಈಗ ಟೆಕ್ಸ್ಟ್ ಎಡಿಟಿಂಗ್ ಬಗ್ಗೆ ನೀವು ಇದೇ ರೀತಿಯಾಗಿ ಟೆಕ್ಸ್ಟನ್ನು ಎಡಿಟಿಂಗ್ ಮಾಡಬಹುದು. ಸೊ ಓಕೆ, ವಿಡಿಯೋ ನಿಮಗೆ ಭಾಳ ಲಾಂಗ್ ಆಯಿತು. ಸೊ ಇಷ್ಟೇ, ನೀವು ಇನ್ನೂ ಉಳ್ಕಿದ್ದನ್ನು ಎಕ್ಸ್ಪ್ಲೋರ್ ಮಾಡಿ ನೋಡಿ. ಓಕೆನಾ, ಇದು ಎಲ್ಲರ ಮೊಬೈಲ್ನಲ್ಲಿ ಇರುತ್ತೆ. ಯಾಕಂತಂದರೆ ಟಾಕ್ ಬ್ಯಾಕ್ ವರ್ಷನ್ 16ನಲ್ಲಿ ಕೂಡ ಇದೆ. ಎಲ್ಲರೂ ಟ್ರೈ ಮಾಡಿ. ಸೊ ಈ ವಿಡಿಯೋ ಬಗ್ಗೆ Compose. Attach. Send. ನಿಮಗೆ ಏನು ಅನಿಸಿಕೆ ಅಭಿಪ್ರಾಯ ಇದೆಯೋ, ಸೊ Keyboard hidden. ನೀವು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಓಕೆನಾ, ಇದೇ ರೀತಿಯ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ವಿಡಿಯೋ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ವಿಡಿಯೋನ ಫಸ್ಟಿಂದ ನೋಡಿ ಗೈಸ್. ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ಕೇಳಿ, ನಿಮಗೆ ಖಂಡಿತ ಆನ್ಸರ್ ಕೊಡ್ತೀನಿ. ಹಾಗೆ ಗ್ರೂಪ್ನಲ್ಲಿ ಕೂಡ ಆಗ್ಬೋದು. ನೀವು ಮೊಬೈಲ್ ಟೆಕಿಂಗ್ ಕನ್ನಡ ಅಥವಾ ಇನ್ನಿತರ ಗ್ರೂಪ್ಗಳಲ್ಲಿ ಏನಾದರೂ ಇದ್ದರೆ ಸೊ ಅಲ್ಲಿ ಕೂಡ ಆನ್ಸರ್ ಕೊಡ್ತೀನಿ ಇದ್ರ ಬಗ್ಗೆ. ಓಕೆನಾ. ಓಕೆ, ಇಷ್ಟೇ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆಗಲೇ ಹೇಳಿದ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.